ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಏಕ ಇತ್ಯಾದಿ ಶಬ್ದಾನಾಂ ನನ್ಯೋಗಾದರ್ಶನಾಚ್ಛ್ರುತೌ ಸಂಭಾವಿತಕ್ರಿಯಾಯೋಗಾತ್ ಭವತೀತ್ಯೇವ ಯೋಜನಾ. ಎರಡು ಶ್ಲೋಕ ಒಟ್ಟಿಗೆ ಇದೆಯಾ? ಇದು ಮುಗಿದಿದೆ, ಆದರೂ ಮುಂದಿನ ಶ್ಲೋಕಕ್ಕೆ ಸಂಗತಿ ಆಗುತ್ತೆ. ಏಕೋ ದೇವಃ ಸರ್ವಭೂತೇಷು ಗೂಢಃ ಅಂತ ಶ್ರುತಿ ಇರೋದು. ಇಲ್ಲಿ ಕ್ರಿಯಾಪದ ಇಲ್ಲ ಈ ಮಂತ್ರದಲ್ಲಿ ಕ್ರಿಯಾಪದ ಎಂಬತಕ್ಕಂಥದ್ದಿಲ್ಲ. ಶ್ರುತಿಯಲ್ಲಿ ಎಲ್ಲಿ ಕ್ರಿಯಾಪದ ಇರೋದಿಲ್ವೋ ಅಂಥ ಕಡೆಯಲ್ಲಿ ಭವತಿ ಎಂಬತಕ್ಕಂತಹ ಕ್ರಿಯೆಯನ್ನು ಅಧ್ಯಯನ ಮಾಡಿಕೊಳ್ತಾರೆ. ಅತ್ರ ಘಟಃ ಅಂತಿದೆ, ಕ್ರಿಯಾಪದ ಇಲ್ಲ. ಏನು ಹೇಳ್ತೀರಾ? ಅಸ್ತಿ ಅಂತಲೇ ಹೇಳೋದು. ಇಂದ ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅಂತ ಶ್ರುತಿಯಲ್ಲಿ ಕ್ರಿಯಾಪದ ಇಲ್ಲ. ಆದ್ದರಿಂದಾಗಿ ಮತ್ತೆ ನನ್ಯ ಜೊತೆಯಲ್ಲಿ ಅನ್ವಯ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನನ್ನಿನ ಜೊತೆಯಲ್ಲಿ ಅನ್ವಯ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲಾದರೂ ನನ್ನಿನ ನಿಷೇಧಾರ್ಥಕವಾಗಿರ್ತಕ್ಕಂಥ ನನ್ನಿನ ಅನ್ವಯ ಇದ್ದರೆ ಆವಾಗ ಭವತಿ ಅಂತ ಶಬ್ದವನ್ನು ಅಧ್ಯಯನ ಮಾಡ್ಕೊಳ್ಬೇಕಾಗಿಲ್ಲ. ನನ್ನಿನ ಅನ್ವಯ ಎಂಬತಕ್ಕಂಥದ್ದು ಇಲ್ಲ. ಆದ್ದರಿಂದಾಗಿ ಯಾವ ಕ್ರಿಯಾಪದವನ್ನು ಅಲ್ಲಿ ನಾವು ಅನ್ವಯ ಮಾಡಿಕೊಳ್ಬೇಕು ಅಂತಂದರೆ ಭವತಿ ಎಂಬತಕ್ಕಂಥ ಕ್ರಿಯಾಪದವನ್ನು ಅನ್ವಯ ಮಾಡಿಕೊಳ್ಬೇಕು. ಅದರಿಂದ ಏನಾಯಿತು ಈ ಶ್ರುತಿಯಿಂದ? ಭಗವಂತನಲ್ಲಿ ಗುಣಗಳು ಇದೆ ಅಂತಾಯಿತು. ಏಕಃ ಭವತಿ, ದೇವಃ ಭವತಿ, ಸರ್ವಭೂತೇಷು ಗೂಢಃ ಭವತಿ ಅಂತ ಈ ರೀತಿಯಲ್ಲಿ ಭವತಿ ಶಬ್ದವನ್ನು ಅಧ್ಯಾಹಾರ ಮಾಡಿಕೊಳ್ಳೋದ್ರಿಂದ ಭಗವಂತನಲ್ಲಿ ಗುಣ ಇದೆ ಅಂತ ಶ್ರುತಿ ಪ್ರತಿಪಾದನೆ ಮಾಡದಂತೆ ಆಯಿತು. ಮುಂದೆ ಹೇಳ್ತಾರೆ, ಭಗವಂತನಲ್ಲಿ ಗುಣ ಇದೆ ಎಂಬುದಾಗಿ ಶ್ರುತಿಯೇ ಪ್ರತಿಪಾದನೆ ಮಾಡಿದ ಮೇಲೆ ಪುನಃ ಶ್ರುತಿಯೇ ನಿಷೇಧ ಮಾಡುತ್ತಾ? ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಉನ್ಮತ್ತ ವಾಕ್ಯದಂತೆ ಆಗಿಬಿಡುತ್ತೆ. ಒಂದು ಹೇಳೋದು ಅದಲ್ಲ ಅಂತ ಹೇಳಿಬಿಟ್ರೆ ಆವಾಗ ಇದು ಬುದ್ಧಿವಂತಿಕೆಯ ಮಾತಲ್ಲ. ಅದರಿಂದ ಇದೆ ಅಂತ ಹೇಳಿದ ಮೇಲೆ ಅದನ್ನು ಸಮರ್ಥನೆ ಮಾಡಬೇಕು, ಹೊರತು ಅದನ್ನು ನಿಷೇಧ ಮಾಡತಕ್ಕಂಥದ್ದು ಸರಿಯಲ್ಲ. ಅದರಿಂದ ಶ್ರುತಿ ಎಂಬತಕ್ಕಂಥದ್ದು ಭಗವಂತನಲ್ಲಿ ಗುಣ ಇದೆ ಎಂಬುದಾಗಿ ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದ ಭಗವಂತನನ್ನು ನಿರ್ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆಗೋದಿಲ್ಲ. ಹೌದು, ಆಗಲ್ಲ. ಶ್ರುತೌ ವೇದವಾಕ್ಯದಲ್ಲಿ ಏಕ ಇತ್ಯಾದಿ ಶಬ್ದಾನಾಂ ಏಕಃ ದೇವಃ ಸರ್ವಭೂತೇಷು ಗೂಢಃ ಇತ್ಯಾದಿ ಶಬ್ದಗಳಿಗೆ ನನ್ಯೋಗ ಅದರ್ಶನಾತ್, ನನ್ನಿನ ಅನ್ವಯವು ಕಾಣದೇ ಇರುವುದರಿಂದ, ಇಲ್ಲದೇ ಇರುವುದರಿಂದ, ಸಂಭಾವಿತ ಕ್ರಿಯಾಯೋಗಾತ್ ಯೋಜನಾ
ಶಬ್ದವನ್ನು ಕ್ರಿಯಾಪದವನ್ನು ಅಧ್ಯಾಹಾರ ಮಾಡಿಕೊಂಡು ಅನ್ವಯವನ್ನು ಹೇಳಬೇಕು, ಅರ್ಥವನ್ನು ಹೇಳಬೇಕು ಅಂತ. ಶ್ರುತೌ ಏಕೋ ದೇವ ಸರ್ವಭೂತೇಷು ಗೂಢ ಎಂಬತಕ್ಕಂಥ ಶ್ರುತಿಯಲ್ಲಿ ಏಕ ಇತ್ಯಾದಿ ಶಬ್ದಾನಾಂ ಏಕಃ ದೇವಃ ಸರ್ವಭೂತೇಷು ಗೂಢ ಇತ್ಯಾದಿ ಶಬ್ದಗಳಿಗೆ ನನ್ಯೋಗ ಅದರ್ಶನಾತ್ ನನ್ನಿನ ಅನ್ವಯ ಎಂಬತಕ್ಕಂಥದ್ದು ಕಾಣದೇ ಇರುವುದರಿಂದ ಸಂಭಾವಿತ ಕ್ರಿಯಾಯೋಗಾತ್ ಸಂಭಾವಿತವಾಗಿರ್ತಕ್ಕಂಥ ಕ್ರಿಯಾಪದವನ್ನು ಅಧ್ಯಾಹಾರ ಮಾಡಿಕೊಳ್ಳಬೇಕಾಗಿರುವುದರಿಂದ ಭವತೀತ್ಯೇವ ಭವತಿ ಎಂಬುದಾಗಿಯೇನೇ ಯೋಜನಾ ಕ್ರಿಯಾಪದವನ್ನು ಅಧ್ಯಾಹಾರ ಮಾಡಿಕೊಂಡು ಅರ್ಥವನ್ನು ಹೇಳಬೇಕು. ಅದರಿಂದ ಭಗವಂತ ಒಬ್ಬನೇ ಪ್ರಧಾನನಾಗಿದ್ದಾನೆ, ಕ್ರೀಡಾದಿಗುಣ ವಿಶಿಷ್ಟನಾಗಿದ್ದಾನೆ, ಎಲ್ಲ ಜೀವಿಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಎಂಬತಕ್ಕಂಥ ಅರ್ಥ ಭಗವಂತನಲ್ಲಿ ಗುಣ ಇದೆ ಎಂಬತಕ್ಕಂಥ ಅರ್ಥವೇ ಸಿದ್ಧವಾಗುತ್ತೆ ಅಂತ. ಏಕತ್ವವಾನ್ ಏಕಃ ಇತ್ಯಾದಿನ ಏಕಾದಿಶಬ್ದೇನೈವ ವಿಧಿಲಾಭೇಪಿ ಯುಕ್ತಂತರೇಣ ಚ ತಮಾಹ ಏಕ ಇತಿ ಅಂತ. ಏಕಃ ಅನ್ನೋದಕ್ಕೆ ಏಕತ್ವವಾನ್ ಅಂತ ಅರ್ಥ. ಅದರಿಂದ ಏಕತ್ವವಾನ್ ಎಂಬತಕ್ಕಂಥ ಶಬ್ದದಿಂದಲೇ ಏಕತ್ವರೂಪವಾಗಿರ್ತಕ್ಕಂತಹ ಧರ್ಮವುಳ್ಳವನು ಎಂಬುದಾಗಿ ಸಿದ್ಧವಾಗುತ್ತೆ. ಆದರೂ ಇನ್ನೊಂದು ರೀತಿಯಲ್ಲಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಶ್ರುತಿ ಭಗವಂತನಲ್ಲಿ ಗುಣ ಇದೆ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಯಾಕೆ ಲೋಕದಲ್ಲಿ ನನಿನ ಸಂಬಂಧ ಇಲ್ಲ ಅಂತಾದರೆ ಅಲ್ಲಿ ಭವತಿ ಎಂಬತಕ್ಕಂಥ ಶಬ್ದವನ್ನು ಅಧ್ಯಾಹಾರ ಮಾಡಿಕೊಳ್ತಕ್ಕಂಥದ್ದು ಕಂಡಿದೆ. ಹಾಗೆ ಶ್ರುತಿಯಲ್ಲಿ ನನಿನ ಸಂಬಂಧ ತೋರಿ ಬರ್ತಾ ಇಲ್ಲ. ನನ್ಯ ಪದ ಎಂಬತಕ್ಕಂಥದ್ದು ನಿಷೇಧಾರ್ಥವನ್ನು ಹೇಳ್ತಕ್ಕಂಥ ಪದ ಇಲ್ಲ. ಹಾಗಾದ್ರೆ ಏನು ಅಧ್ಯಾಹಾರ ಮಾಡಿಕೊಳ್ಬೇಕು? ಭವತಿ ಎಂಬತಕ್ಕಂಥದ್ದನ್ನು ಅಧ್ಯಾಹಾರ ಮಾಡಿಕೊಳ್ಬೇಕು ಎಂಬುದಾಗಿ ವಾದಿರಾಜತೀರ್ಥ ಶ್ರೀಪಾದಂಗಳವರು ಇನ್ನೊಂದು ರೀತಿಯಲ್ಲಿ ಭಗವಂತನಲ್ಲಿ ಗುಣ ಇದೆ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಚೇದ್ವಾಕ್ಯಂ ಅಪೂರ್ಣಂ ಸ್ಯಾತ್ ಸಮಸ್ತಪದ ಸಂಸ್ಥಿತಃ ನಿಷೇಧಾರ್ಥೋ ಯತಃ ಶಬ್ದೋ ಬುಧೈಚ್ಛೇತ್ತುಂ ನ ಶಕ್ಯತೆ. ಯಾಕೆ ಭವತಿ ಅಂತ ಕ್ರಿಯಾಪದವನ್ನು ಅಧ್ಯಾಹಾರ ಮಾಡಿಕೊಳ್ಬೇಕು? ನಚೇತ್ ವಾಕ್ಯಂ ಅಪೂರ್ಣಂ ಸ್ಯಾತ್ ಅಂತ. ರಾಮ ವನಂ ವಾಕ್ಯ ಪೂರ್ಣ ಆಗಲಿಲ್ಲ, ಅವಾಗೇನು ಮಾಡಬೇಕು? ಗಚ್ಚತಿ ಅಂತ ಕ್ರಿಯಾಪದವನ್ನು ಅಧ್ಯಾಹಾರ ಮಾಡಿಕೊಳ್ಬೇಕು. ಪದಗಳಿಗೆ ಕ್ರಿಯಾಪದದ ಅನ್ವಯ ಇದ್ದಾಗ ಆ ಪದಗಳು ಪೂರ್ಣವಾದ ಅರ್ಥವನ್ನು ಕೊಡ್ತವೆ. ಆಗ ವಾಕ್ಯ ಎಂಬತಕ್ಕಂಥದ್ದು ಪೂರ್ಣವಾಗುತ್ತೆ. ಹಾಗೆಯೇ ಏಕಃ ದೇವಃ ಸರ್ವಭೂತೇಷು ಗೂಢಃ ಇತ್ಯಾದಿ ಪದಗಳಿಗೆ ಕ್ರಿಯಾಪದದ ಅನ್ವಯ ಎಂಬತಕ್ಕಂಥದ್ದಿರಬೇಕು. ಕ್ರಿಯಾಪದದ ಅನ್ವಯ ಇಲ್ಲ ಅಂತಾದರೆ ವಾಕ್ಯಂ ಅಪೂರ್ಣಂ ಸ್ಯಾತ್. ಆ ವಾಕ್ಯ ಎಂಬತಕ್ಕಂಥದ್ದು ಅಪೂರ್ಣವಾಗುತ್ತೆ. ಅಪೂರ್ಣ ಆಗಬಾರ್ದು, ಅದು ಪೂರ್ಣವಾಕ್ಯ ಆಗಬೇಕು ಅಂತಾದರೆ ಭವತಿ ಎಂಬತಕ್ಕಂತಹ ಶಬ್ದವನ್ನು ಅಧ್ಯಾಹಾರ ಮಾಡಿಕೊಳ್ಬೇಕು. ಅಲ್ಲ, ನಿರ್ಗುಣ ಅಂತ ಕೊನೆಯಲ್ಲಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ನಿರ್ಗುಣ ಶಬ್ದ ಇದೆ. ಆ ನಿರ್ಗುಣ ಶಬ್ದದಲ್ಲಿ ನಿರ್ ಅಂತಿದೆಯಲ್ಲ, ಅದು ಅಭಾವಾರ್ಥಕ. ಅಂದರೆ ನಿರ್ ಎಂಬತಕ್ಕಂತಹ ಅಭಾವಾರ್ಥಕವಾಗಿರ್ತಕ್ಕಂತಹ ಯಾವ ಉಪಸರ್ಗ ಇದೆ ಅದನ್ನು ಈ ಏಕಃ ದೇವಃ ಇವುಗಳ ಜೊತೆಯಲ್ಲಿ ನಾವು ಅನ್ವಯ ಮಾಡಿಕೊಳ್ತೇವೆ ಅಂತೇನಾದರೂ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಸಮಸ್ತ ಪದ ಸಂಸ್ಥಿತ ನಿಷೇಧಾರ್ಥ. ನಿರು ಎಂಬತಕ್ಕಂತಹ ಉಪಸರ್ಗ ಅದು ನಿಷೇಧ ಎಂಬತಕ್ಕಂಥ ಅರ್ಥವನ್ನು ಹೇಳ್ತಾ ಇದೆ. ಅದು ಎಲ್ಲಿದೆ? ಅದು ಸಮಸ್ತ ಪದ ಸಂಸ್ಥಿತ. ನಿರ್ಗುಣ ಎಂಬತಕ್ಕಂತಹ ಒಂದು ಸಮಸ್ತವಾದ ಪದ ಅದು. ಅದು ನಿರು ಎಂಬತಕ್ಕಂಥದ್ದು ಬೇರೆ ಪದ, ಗುಣ ಎಂಬತಕ್ಕಂಥದ್ದು ಬೇರೆ ಪದ ಅಲ್ಲ. ನಿರ್ಗುಣ ಎಂಬತಕ್ಕಂಥದ್ದು ಒಂದೇ ಪದ. ಅಂದರೆ ಸಮಸ್ತವಾದ ಪದದಲ್ಲಿರ್ತಕ್ಕಂಥ ವಿಶಿಷ್ಟವಾದ ಪದದಲ್ಲಿರ್ತಕ್ಕಂತಹ ನಿರು ಎಂಬತಕ್ಕಂಥದ್ದನ್ನು ಪ್ರತ್ಯೇಕವಾಗಿ ಅದನ್ನು ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ಹೇಳ್ತಾರೆ ಬುಧೈಹಿ ಛೇತ್ತುಂ ನ ಶಕ್ಯತೆ ಅಂತ. ಯಾರು ವಿವೇಕಿಗಳಾಗಿದ್ದಾರೋ ಅವರು ಆ ನಿರ್ಗುಣ ಎಂಬತಕ್ಕಂಥ ಸಮಸ್ತ ಪದದಲ್ಲಿರ್ತಕ್ಕಂಥ ನಿರು ಎಂಬತಕ್ಕಂತಹ ನಿಷೇಧಾರ್ಥಕವಾಗಿರ್ತಕ್ಕಂಥ ಪದವನ್ನು ವಿಭಾಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ವಿವೇಕಿಗಳು ಮಾಡೋದಿಲ್ಲ. ಆದ್ದರಿಂದ ಏಕಃ ದೇವಃ ಇತ್ಯಾದಿ ಶಬ್ದಗಳಿಗೆ ನಿರ್ಗುಣ ಎಂಬತಕ್ಕಂತಹ ಸಮಸ್ತ ಪದದಲ್ಲಿರ್ತಕ್ಕಂತಹ
ಅಲ್ಲ ಅಥವಾ ಇಲ್ಲ ಎಂಬುದಾಗಿ ಅರ್ಥವನ್ನು ಹೇಳ್ತಕ್ಕಂಥ ನಿರು ಎಂಬತಕ್ಕಂತಹ ಉಪಸರ್ಗದ ಜೊತೆಯಲ್ಲಿ ಅನ್ವಯ ಮಾಡ್ತೇವೆ ಅಂತಂದರೆ ಅದು ವಿವೇಕಿಗಳಿಂದ ಸಾಧ್ಯ ಇಲ್ಲ. ಅವಿವೇಕಿಗಳು ಬೇಕಾದ್ರೆ ಮಾಡ್ಬೋದು. ಅದು ನೀವು ಭಗವಂತನಲ್ಲಿ ಗುಣ ಇಲ್ಲ ಅಂತ ಅರ್ಥವನ್ನು ಹೇಳಲಿಕ್ಕೋಸ್ಕರ ಆ ನಿರು ಎಂಬತಕ್ಕಂಥ ಉಪಸರ್ಗ ಅದು ಸಮಸ್ತ ಪದದಲ್ಲಿ ಸೇರಿರ್ತಕ್ಕಂಥದ್ದು, ಅದನ್ನು ವಿಭಾಗ ಮಾಡಿ ಇದರ ಜೊತೆಯಲ್ಲಿ ಅನ್ವಯ ಮಾಡ್ತೀರಾ ಅಂತಂದರೆ ಅವಿವೇಕಿಗಳು ಅಂತ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಹಾಂ, ನಚೇತ್ ಭವತಿ ಎಂಬತಕ್ಕಂತಹ ಕ್ರಿಯಾಪದವನ್ನು ಅಧ್ಯಯನ ಮಾಡಲಿಲ್ಲ ಅಂತಾದರೆ ವಾಕ್ಯವು ಅಪೂರ್ಣಂ ಸ್ಯಾತ್, ಅಪೂರ್ಣವಾಗುತ್ತಾ ಇದೆ. ಯತಃ ಏಕೆಂದರೆ ಸಮಸ್ತ ಪದ ಸಂಸ್ಥಿತ ನಿರ್ಗುಣ ಎಂಬತಕ್ಕಂತಹ ಸಮಾಸವನ್ನು ಹೊಂದಿರುವಂತಹ ಪದದಲ್ಲಿರ್ತಕ್ಕಂತಹ ನಿಷೇಧಾರ್ಥ, ನಿಷೇಧ ಅರ್ಥವನ್ನು ಕೊಡ್ತಕ್ಕಂಥ ಎಂಬತಕ್ಕಂಥ ಉಪಸರ್ಗವು ಬುಧೈಹಿ ವಿವೇಕಿಗಳಿಂದ ಛೇತ್ತುಂ ವಿಭಾಗ ಮಾಡಲು ನ ಶಕ್ಯತೆ, ಸಾಧ್ಯವಾಗುವುದಿಲ್ಲ. ನಚೇತ್ ಭವತಿ ಎಂಬತಕ್ಕಂತಹ ಕ್ರಿಯಾಪದವನ್ನು ಅಧ್ಯಾಹಾರ ಮಾಡಲಿಲ್ಲ ಅಂತಾದರೆ ವಾಕ್ಯಂ ಏಕೋ ದೇವ ಸರ್ವಭೂತೇಷು ಗೂಢ ಇತ್ಯಾದಿ ವಾಕ್ಯವು ಅಪೂರ್ಣಂ ಸ್ಯಾತ್, ಅಪೂರ್ಣವಾಗುತ್ತದೆ. ಯತಃ ಯಾವ ಕಾರಣದಿಂದ ಸಮಸ್ತ ಪದ ಸಂಸ್ಥಿತ ನಿರ್ಗುಣ ಎಂಬತಕ್ಕಂಥ ಸಮಾಸವನ್ನು ಹೊಂದಿರುವಂತಹ ಪದದಲ್ಲಿ ಇರುವಂತಹ ನಿಷೇಧಾರ್ಥ, ನಿಷೇಧ ಎಂಬುವಂಥ ಅರ್ಥವನ್ನು ಹೇಳ್ತಕ್ಕಂಥ ಎಂಬತಕ್ಕಂಥ ಉಪಸರ್ಗವು ಬುಧೈಹಿ, ನಿಷೇಧಾರ್ಥ ಶಬ್ದ ಎಂಬತಕ್ಕಂತಹ ಉಪಸರ್ಗವು ಬುಧೈಹಿ ವಿವೇಕಿಗಳಿಂದ ಛೇತ್ತುಂ ವಿಭಾಗ ಮಾಡಲು ನ ಶಕ್ಯತೆ, ಸಾಧ್ಯವಾಗುವುದಿಲ್ಲ. ವಿಧಿ ಎಲ್ಲ ವಾಕ್ಯಗಳು ಒಂದೋ ವಿಧಿಯನ್ನು ಹೇಳಬೇಕು, ಒಂದೋ ನಿಷೇಧವನ್ನು ಹೇಳಬೇಕು. ಇರಲಿ, ಶ್ರುತಿವಾಕ್ಯವೂ ಕೂಡ ಎಲ್ಲ ವಾಕ್ಯಗಳು ಕೂಡ ಒಂದೋ ವಿಧಾನವನ್ನು ಮಾಡುತ್ತೆ, ಇಲ್ಲ ನಿಷೇಧವನ್ನು ಮಾಡುತ್ತೆ. ಲೌಕಿಕ ವಾಕ್ಯವೂ ಹಾಗೆ, ವೈದಿಕ ವಾಕ್ಯವೂ ಹಾಗೆ, ವೇದವಾಕ್ಯವೂ ಹಾಗೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಏನು ಹೇಳುತ್ತೆ? ಇದು ವಿಧಿಯನ್ನು ಹೇಳ್ತಾ ಇದೆ. ಬ್ರಹ್ಮ ಇದಾನೆ ಅಂತ ಹೇಳುತ್ತೆ. ನ ಸುರಾಂ ಪಿಬೇತ್ ವೇದವಾಕ್ಯ ಏನು ಹೇಳುತ್ತೆ? ನಿಷೇಧವನ್ನು ಮಾಡುತ್ತೆ. ಅಂದರೆ ವೇದವಾಕ್ಯಗಳು ಕೂಡ ವಿಧಿ ನಿಷೇಧ ಪರವೇ ಆಗಿರ್ತಕ್ಕಂಥದ್ದು, ಅದರಲ್ಲೇನು ಸಂದೇಹ ಇಲ್ಲ. ಯಾವುದು? ಹಾಂ, ಏನು ಅಧ್ಯಾಯ ಮಾಡ್ಕೋಬೇಕು? ಹಾಂ, ಹೌದು. ಈ ವಾಕ್ಯದಲ್ಲಿ ಕ್ರಿಯಾಪದ ಇಲ್ವಲ್ಲ, ಅಂದರೆ ಕ್ರಿಯಾಪದ ಇಲ್ಲ. ಹಾಗಾದ್ರೆ ಇದಕ್ಕೇನಾದರೂ ಒಂದು ಅರ್ಥ ಹೇಳಬೇಕು. ಏನು ಅರ್ಥ ಹೇಳಬೇಕು? ಮುಂದಿನ ವಾಕ್ಯ ಏನು? ಅವರೇನು ಹೇಳ್ತಾರೆ? ನಿರ್ಗುಣ ಅಂತ ಹೇಳಲಿಕ್ಕೆ ಹೊರಟಿದೆ ಅಂತ ಹೇಳ್ತಾರಲ್ಲ, ಅದನ್ನು ಅದನ್ನೇ ಹೇಳ್ತಾ ಇರೋದು. ಅದರಿಂದ ನಿರ್ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯತಃ ಅಂದರೆ ಯಸ್ಮಾತ್ ಅಂತ ಅರ್ಥ. ನಿಷೇಧಾರ್ಥೋ ಯತಃ ಶಬ್ದ ಅಂತಿದೆ. ಯತಃ ಅಂದರೆ ಯಸ್ಮಾತ್ ಅಂತ ಅರ್ಥ. ನಿಷೇಧಾರ್ಥ ಶಬ್ದ ಅಂತ ಅಂದರೆ ನಞ್ ಶಬ್ದ ಅಂತ. ನಞ್ ಎಂಬತಕ್ಕಂತಹ ಶಬ್ದ ಅದು ಇಲ್ಲ. ಅತಃ ವಾಕ್ಯಂ ಅಪೂರ್ಣಂ ಅಂತ. ಅಂದರೆ ಯಾವ ಕಾರಣದಿಂದ ನಿಷೇಧಾರ್ಥಕವಾದ ನನ್ ಶಬ್ದ ಇಲ್ಲವೋ ವಾಕ್ಯ ಅಪೂರ್ಣ ಆಗ್ತಿತ್ತು. ಹಾಗಾರೇನು ಮಾಡಬೇಕು? ಭವತಿ ಎಂಬತಕ್ಕಂಥ ಶಬ್ದವನ್ನು ಅಧ್ಯಾರ ಮಾಡಿಕೊಳ್ಬೇಕು. ಕ್ರಿಯಾಭಾವಾದಿತ್ಯರ್ಥ. ಯಾಕೆ ಅಪೂರ್ಣ ಆಗ್ತಿತ್ತು? ಕ್ರಿಯೆಯೇ ಇಲ್ಲ ಅಂತ ಆಗ್ತಾಯಿತ್ತು. ಪುನಸ್ತೇಷಾಮೇವ ಬಾಧೆ ವಾಕ್ಯಂ ಸ್ಯಾನ್ಮತ್ತಭಾಷಿತಂ ಅತಸ್ತ್ರಿಗುಣಶೂನ್ಯತ್ವಾತ್ ನಿರ್ಗುಣತ್ವಂ ಬಲಾದ್ಭವೇತ್. ಏಕೋ ದೇವಃ ಸರ್ವಭೂತೇಷು ಗೂಢಃ ಎಂಬತಕ್ಕಂಥ ಶ್ರುತಿವಾಕ್ಯ ಭವತಿ ಎಂಬತಕ್ಕಂತಹ ಕ್ರಿಯಾಪದವನ್ನು ಅಧ್ಯಾರ ಮಾಡಿಕೊಳ್ಬೇಕು. ಆದ್ದರಿಂದ ಏನು ಹೇಳ್ತಾ ಇದೆ? ಏಕಃ ಅಂದರೆ ಏಕವಾನ್ ಭವತಿ, ಏಕಃ ಭವತಿ, ದೇವಃ ಭವತಿ, ಸರ್ವಭೂತೇಷು ಗೂಢಃ ಭವತಿ ಅಂತ ಭಗವಂತನಲ್ಲಿ ಪ್ರಾಧಾನ್ಯ ಇದೆ.
ಪರಮಾತ್ಮನಲ್ಲಿ ಕ್ರೀಡಾದಿ ಗುಣಗಳಿದೆ, ಪರಮಾತ್ಮ ಎಲ್ಲ ಜೀವರಲ್ಲಿ ಅಂತರ್ನಿಹಿತನಾಗಿದ್ದಾನೆ ಎಂಬುದಾಗಿ ಗುಣಗಳನ್ನು ಹೇಳಿತು. ಒಂದು ವೇಳೆ ನಿರ್ಗುಣ ಅಂತ ಅದನ್ನು ನಿಷೇಧ ಮಾಡಿಬಿಟ್ರೆ ಪುನಃ ತೇಷಾಂ ಏವ ಬಾಧೆ ಅಂತ. ಒಂದು ವೇಳೆ ಶ್ರುತಿಯೇ ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ಹಿಂದೆ ಹೇಳಿದಂಥ ಎಲ್ಲವನ್ನೂ ಕೂಡ ಮೊದಲು ವಿಧಾನ ಮಾಡಿ ಆಮೇಲೆ ನಿಷೇಧ ಮಾಡುತ್ತೆ ಅಂತಂದರೆ ವಾಕ್ಯಂ ಸ್ಯಾನ್ ಮತ್ತ ಭಾಷಿತಂ ಅಂತ. ಶ್ರುತಿವಾಕ್ಯ ಎಂಬತಕ್ಕಂಥದ್ದು ಹುಚ್ಚನ ಮಾತಿನಂತೆ ಆಗುತ್ತೆ. ಹುಚ್ಚ ಏನು ಮಾಡ್ತಾನೆ, ಅವನು ಇದೆ ಅಂತ ಹೇಳ್ತಾನೆ, ಆಮೇಲೆ ಇಲ್ಲ ಅಂತ ಹೇಳ್ತಾನೆ. ಶ್ರುತಿಯೂ ಕೂಡ ಭಗವಂತನಲ್ಲಿ ಈ ಏಕತ್ವಾದಿ ಗುಣಗಳಿದೆ ಅಂತ ವಿಧಾನ ಮಾಡಿ ನಿರ್ಗುಣ ಎಂಬುದಾಗಿ ನಿಷೇಧ ಮಾಡುತ್ತೆ ಅಂತಂದರೆ ಶ್ರುತಿವಾಕ್ಯವೂ ಕೂಡ ಹುಚ್ಚನ ಮಾತಿನಂತೆ ಆಗುತ್ತೆ. ಹಾಗಾದ್ರೆ ಏನು ಅರ್ಥ ಮಾಡಬೇಕು? ಅತಃ ತ್ರಿಗುಣಶೂನ್ಯತ್ವ, ಭಗವಂತನನ್ನು ನಿರ್ಗುಣ ಅಂತ ಹೇಳ್ತಾರೆ. ಯಾಕೆ ನಿರ್ಗುಣ ಅಂತ ಹೇಳ್ತಾರೆ? ಸತ್ವರಜಸ್ತಮೋ ಗುಣ ರಹಿತನಾಗಿದ್ದಾನೆ ಎಂಬುವ ಅರ್ಥದಲ್ಲಿ ಶ್ರುತಿ ಎಂಬತಕ್ಕಂಥದ್ದು ನಿರ್ಗುಣ ಎಂಬತಕ್ಕಂತಹ ಶಬ್ದವನ್ನು ನಿರೂಪಣೆ ಪ್ರಯೋಗ ಮಾಡಿದೆ. ನಿರ್ಗುಣ ಎಂಬತಕ್ಕಂಥ ಪದ ತ್ರಿಗುಣಶೂನ್ಯ ಎಂಬತಕ್ಕಂಥ ಅರ್ಥದಲ್ಲಿದೆ ಅಂತ. ನಿರ್ಗುಣತ್ವಂ ಬಲಾತ್ ಭವೇತ್. ಆದ್ದರಿಂದ ಭಗವಂತ ನಿರ್ಗುಣ ಯಾಕೆ? ತ್ರಿಗುಣಶೂನ್ಯತ್ವಾತ್ ನಿರ್ಗುಣತ್ವ. ಭಗವಂತನಲ್ಲಿ ಸತ್ವರಜಸ್ತಮೋ ಗುಣಗಳಿಲ್ಲ, ಪ್ರಾಕೃತಿಕವಾದ ಗುಣಗಳಿಲ್ಲ. ಆದ್ದರಿಂದ ಭಗವಂತನನ್ನು ನಿರ್ಗುಣ ಅಂತ ಹೇಳ್ತಾ ಇದೆ. ನೋಡಿ, ಇದರಿಂದ ಏನಾಯಿತು? ಭಗವಂತ ಗುಣವುಳ್ಳವನು ಅಂತಲೇ ಹೇಳದಂತೆ ಆಯಿತು. ಏಕತ್ವ ಇದೆ, ದೇವತ್ವ ಇದೆ, ಸರ್ವಭೂತೇಷು ಗೂಢತ್ವ ಇದೆ, ಕರ್ಮಾಧ್ಯಕ್ಷತ್ವ ಇದೆ ಅಂತ ಈ ರೀತಿಯಲ್ಲಿ ಹೇಳಿದ್ರಿಂದ ಮತ್ತೆ ನಿರ್ಗುಣತ್ವ ಇದೆ ಅಂತ ಹೇಳಿದ್ರಿಂದ ಭಗವಂತನಲ್ಲಿ ಗುಣಗಳೇ ಇದೆ, ಕಲ್ಯಾಣ ಗುಣಗಳಿದೆ ಅಂತಲೇ ಹೇಳದಂತೆ ಆಯಿತು. ಪುನಃ ಏಕಃ ಭವತಿ ದೇವಃ ಭವತಿ ಎಂಬುದಾಗಿ ವಿಧಾನ ಮಾಡಿದ ಮೇಲೆ ತೇಷಾಂ ಆ ಗುಣಗಳನ್ನೇ ಬಾಧೆ ನಿಷೇಧ ಮಾಡಿದರೆ ವಾಕ್ಯಂ ವೇದವಾಕ್ಯವು ಮತ್ತಭಾಷಿತಂ ಸ್ಯಾತ್, ಹುಚ್ಚನ ಮಾತಿನಂತೆ ಆಗುತ್ತಾ ಇದೆ. ಅತಃ ಆದ್ದರಿಂದ ಬಲಾತ್ ಯುಕ್ತಿ ಬಲದಿಂದ ತ್ರಿಗುಣಶೂನ್ಯತ್ವಾತ್ ಸತ್ವರಜಸ್ತಮಃ ಎಂಬತಕ್ಕಂತಹ ಮೂರು ಗುಣಗಳಿಂದ ರಹಿತನಾದ್ದರಿಂದ ನಿರ್ಗುಣತ್ವಂ ಭವೇತ್, ಭಗವಂತನನ್ನು ನಿರ್ಗುಣ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಪುನಃ ಏಕಃ ಭವತಿ ದೇವಃ ಭವತಿ ಎಂಬುದಾಗಿ ಏಕತ್ವ ದೇವತ್ವಾದಿಗಳನ್ನು ಶ್ರುತಿ ವಿಧಾನ ಮಾಡಿದ್ದರಿಂದ ತೇಷಾಮೇ ವಿಧಾನಾನಂತರದಲ್ಲಿ ತೇಷಾಮೇವ ಆ ಗುಣಗಳನ್ನೇ ಬಾಧೆ ನಿಷೇಧ ಮಾಡಿದರೆ ವಾಕ್ಯಂ ಶ್ರುತಿವಾಕ್ಯವು ಮತ್ತಭಾಷಿತಂ ಸ್ಯಾತ್, ಹುಚ್ಚನ ಮಾತಿನಂತೆ ಆಗುತ್ತಾ ಇದೆ. ಅತಃ ಆದ್ದರಿಂದ ಬಲಾತ್ ಯುಕ್ತಿ ಬಲದಿಂದ ತ್ರಿಗುಣಶೂನ್ಯತ್ವಾತ್ ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂತಹ ತ್ರಿಗುಣರಹಿತನಾದ್ದರಿಂದ ನಿರ್ಗುಣತ್ವಂ ಭವೇತ್, ಭಗವಂತನನ್ನು ನಿರ್ಗುಣ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಪುನಃ ಅದಕ್ಕರ್ಥ ವಿಧಾನಾನಂತರಂ ಅಂತರ್ಥ. ಶ್ರುತಿ ಗುಣ ಇದೆ ಎಂಬುದಾಗಿ ಪ್ರತಿಪಾದನೆ ಮಾಡಿದ ಮೇಲೆ ಅಂತರ್ಥ. ನಿಷೇಧ ಮಾಡಿದ್ರೆ ಅವಾಗ ಮತ್ತ ಭಾಷಿತ ಅಂತರ್ಥ. ತೇಷಾಂ ಅದಕ್ಕರ್ಥ ಗುಣಾನಾಂ, ಯಾವ ಗುಣಗಳನ್ನು ಶ್ರುತಿ ವಿಧಾನ ಮಾಡ್ತೋ ಆ ಗುಣಗಳನ್ನೇ ಬಾಧೆ ನಿಷೇಧ ಮಾಡಿಬಿಟ್ರಿ ಅಂತ. ಅತಃ ವಿಹಿತ ಗುಣ ನಿಷೇಧ ಅಯೋಗಾತ್, ಶ್ರುತಿ ತಾನೇ ಇದೆ ಎಂಬುದಾಗಿ ಹೇಳಿರ್ತಕ್ಕಂಥ ಗುಣಗಳನ್ನು ತಾನೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ತ್ರಿಗುಣ ಅಂದರೆ ಏನು ಅರ್ಥ ಮಾಡಬೇಕು? ತ್ರಿಗುಣರಹಿತ, ಸತ್ವರಜಸ್ತಮೋ ಗುಣರಹಿತ ಅಂತಲೇ ಅರ್ಥ ಮಾಡಬೇಕು. ಅನುವಾದಕ ಲಿಂಗಂಚ ಯತ್ತದಿತ್ಯಾದಿಕಂ ನಹಿ ಭಿನ್ನವಾಕ್ಯತಯಾ ಯತ್ರ ನಿಷೇಧಸ್ತತ್ರ ತದ್ಧ್ರುವಂ ಏಕವಾಕ್ಯೇ ನಿಷೇಧೇತು ನಂಲಿಂಗಮಿತರತ್ರ ತತ್. ಏಕಃ ದೇವಃ ಇತ್ಯಾದಿ ಭಗವಂತನಲ್ಲಿರುವಂಥ ಏಕತ್ವ ದೇವತ್ವ ಈ ಗುಣಗಳನ್ನು ಶ್ರುತಿ ಹೇಳ್ತಾ ಇದೆ. ಯಾತಕ್ಕೋಸ್ಕರ ಹೇಳ್ತಾ ಇದೆ ಅಂತಂದರೆ ನಿಷೇಧ ಮಾಡಲಿಕ್ಕೋಸ್ಕರ. ನಿರ್ಗುಣ ಅಂತ ಕೊನೆಯಲ್ಲಿ ಹೇಳ್ತಾ ಇದೆ, ಹಾಗಾದರೆ ಏಕಃ ದೇವಃ ಅಂತ ಹೇಳ್ತಾ ಇದ್ದಾರೆ, ಇದು ಅನುವಾದ ಅಂತ ಅರ್ಥ ಮಾಡ್ತೀವಿ. ಭಗವಂತನಲ್ಲಿ ಏಕತ್ವ ದೇವತ್ವ ಸರ್ವಭೂತೇಷು ಗೂಢತ್ವ ಇದೆಲ್ಲ ಅನುವಾದ ಮಾಡ್ತಕ್ಕಂಥದ್ದು.
ಅನುವಾದ ಮಾಡಿದ್ದನ್ನು ನಿರ್ಗುಣ ಎಂಬುದಾಗಿ ನಿಷೇಧ ಮಾಡ್ತಾ ಇದೆ ಅಂತ ಈ ರೀತಿಯಲ್ಲಿ ಹೇಳ್ತೇವೆ. ಆದ್ದರಿಂದ ಭವತಿ ಎಂಬತಕ್ಕಂತಹ ಕ್ರಿಯಾಪದವನ್ನು ಅಧ್ಯಯನ ಮಾಡಿಕೊಳ್ಬೇಕಾಗಿಲ್ಲ. ಭವತಿ ಎಂಬತಕ್ಕಂಥ ಕ್ರಿಯಾಪದವನ್ನು ಅಧ್ಯಯನ ಮಾಡಿಕೊಳ್ಳಿಲ್ಲ. ಆದ್ದರಿಂದ ಶ್ರುತಿ ಭಗವಂತನಲ್ಲಿ ಗುಣಗಳನ್ನು ವಿಧಾನ ಮಾಡಲಿಲ್ಲ. ಶ್ರುತಿ ತಾನೇ ಗುಣವನ್ನು ವಿಧಾನ ಮಾಡಿ ನಿಷೇಧ ಮಾಡಿದರೆ ಆಗ ಮತ್ತಭಾಷಿತ ಆಗ್ತಿತ್ತು. ಆದರೆ ಗುಣಗಳನ್ನು ವೇದ ಅದು ವಿಧಾನ ಮಾಡಲಿಲ್ಲ. ಯಾಕೆ? ಇದು ಭವತಿ ಎಂಬತಕ್ಕಂಥ ಕ್ರಿಯಾಪದವನ್ನು ಅಧ್ಯಯನ ಮಾಡಿಕೊಂಡಿದ್ದರೆ ಗುಣವನ್ನು ವಿಧಾನ ಮಾಡೋದು ಅಂತ ಆಗ್ತಿತ್ತು. ಭವತಿನ ಕ್ರಿಯಾಪದವನ್ನು ಅಧ್ಯಯನ ಮಾಡೋದಿಲ್ಲ. ಮತ್ತೇನು ಅಂತಂದರೆ ಇದು ಅನುವಾದ ಮಾಡ್ತಾ ಇದೆ ಅಂತ ಹೇಳ್ತೇವೆ. ಏಕತ್ವ, ದೇವತ್ವ, ಸರ್ವಭೂತೇಷು ಗೂಢತ್ವ ಮೊದಲಾದ ಗುಣಗಳನ್ನು ಅನುವಾದ ಮಾಡಿ ಆಮೇಲೆ ನಿರ್ಗುಣ ಅಂತ ನಿಷೇಧ ಮಾಡ್ತಾ ಇದೆ ಅಂತ ಹೇಳ್ತೇವೆ. ಅಂತಂದರೆ ಅದಕ್ಕೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಅನುವಾದ ಅಂತ ನಮಗೆ ಗೊತ್ತಾಗಬೇಕು ಅಂತಾದರೆ ಆವಾಗ ಯತ್ ತತ್ ಎಂಬತಕ್ಕಂಥ ಪದಗಳಿರಬೇಕು. ಯತ್ ಯಾವುದು ಏಕಃ ದೇವಃ ಸರ್ವಭೂತೇಷು ಗೂಢಃ ಇತಿ ಶ್ರುತಿಷು ಉಕ್ತಃ ಸಹ ನಾಸ್ತಿ ಅಂತ ಈ ರೀತಿಯಲ್ಲಿ ಹೇಳಬೇಕು. ಹೀಗೆ ಯತ್ ತತ್ ಎಂಬತಕ್ಕಂತಹ ಶಬ್ದಗಳಿದ್ದರೆ ಆವಾಗ ಅದು ಅನುವಾದಕ ಲಿಂಗಂ. ಅನುವಾದ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಅದು ಕಾರಣವಾಗಿರುತ್ತೆ. ಅನುವಾದ ಇದು ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದರೆ ಯತ್ ತತ್ ಎಂಬತಕ್ಕಂಥ ಪದ ಇರಬೇಕು. ಅದು ಭಿನ್ನ ವಾಕ್ಯ ಆಗಿದ್ದರೆ, ಬೇರೆ ಬೇರೆ ವಾಕ್ಯ ಆಗಿದ್ದರೆ ಯತ್ ತತ್ ಎಂಬತಕ್ಕಂಥದ್ದು ಇರಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಹೇಳಿದ್ರಿ ಯತ್ ತತ್ ಎಂಬತಕ್ಕಂಥ ಶಬ್ದ ಇಲ್ಲ ಇಲ್ಲಿ ಅಂತ. ಯತ್ ತತ್ ಎಂಬತಕ್ಕಂಥ ಶಬ್ದ ಅದು ಎಲ್ಲಿರಬೇಕು? ಬೇರೆ ಬೇರೆ ವಾಕ್ಯಗಳಾಗಿದ್ದರೆ, ಒಂದು ವಾಕ್ಯದಲ್ಲಿ ಗುಣಗಳನ್ನು ಹೇಳೋದು, ಇನ್ನೊಂದು ವಾಕ್ಯದಲ್ಲಿ ನಿಷೇಧ ಮಾಡೋದು ಅಂತಾದರೆ ಆವಾಗೇನಾಗಬೇಕು? ಯತ್ ತತ್ ಎಂಬತಕ್ಕಂಥ ಶಬ್ದ ಇರಬೇಕು. ಏಕವಾಕ್ಯ ಒಂದು ವೇಳೆ ಒಂದೇ ವಾಕ್ಯದಲ್ಲಿ ಅನುವಾದ ಮಾಡಿ ನಿಷೇಧ ಮಾಡೋದು ಅಂತಾದರೆ ಆವಾಗ ನಿಷೇಧವನ್ನು ಹೇಳ್ತಕ್ಕಂಥ ನನ್ಯ ಇರಬೇಕು. ಪ್ರಕೃತದಲ್ಲಿ ಒಂದೇ ವಾಕ್ಯ, ಏಕೋ ದೇವ ಸರ್ವಭೂತೇಷು ಗೂಢಃ ನಿರ್ಗುಣ ಅಂತ ಹೇಳೋದು. ಹಾಗಾದರೆ ಏಕತ್ವ ದೇವತ್ವಾದಿ ಗುಣಗಳನ್ನು ಹೇಳಿದ್ದನ್ನು ಇದೇ ವಾಕ್ಯದಲ್ಲಿ ನಿಷೇಧ ಮಾಡ್ತಾರೆ ಅಂತಂದರೆ ಏನಿರಬೇಕು? ನನ್ಯ, ನಿಷೇಧಾರ್ಥಕವಾಗಿರ್ತಕ್ಕಂಥ ನನ್ಯ ಇರಬೇಕು. ನನ್ಯ ಅಂತಕ್ಕಂಥದ್ದು ಇಲ್ಲ. ಇನ್ನು ಬೇರೆ ವಾಕ್ಯ ಅಂತಂದರೆ ಆವಾಗ ಎತ್ತತ್ ಪದಗಳಿರಬೇಕು. ಹಾಗಾದರೆ ಇನ್ನೊಂದು ವಾಕ್ಯದಲ್ಲಿ ನಿಷೇಧ ಮಾಡ್ತಾರೆ ಅಂತಂದರೆ ಎತ್ತತ್ ಪದಗಳಿರಬೇಕು, ಅದಿಲ್ಲ. ಇದೇ ವಾಕ್ಯದಲ್ಲಿ ನಿಷೇಧ ಮಾಡ್ತಾರೆ ಅಂತಂದರೆ ನನ್ನಿಲ್ಲ. ಹಾಗಾದರೆ ಇದು ಅನುವಾದವನ್ನು ಮಾಡ್ತಕ್ಕಂತಹ ಶ್ರುತಿವಾಕ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ವಿಧಾನ ಮಾಡ್ತಾ ಇದೆ. ವಿಧಾನ ಮಾಡಿದ್ದನ್ನು ನಿರ್ಗುಣ ಅಂತ ನಿಷೇಧ ಮಾಡುತ್ತೆ ಅಂತಂದರೆ ವೇದವು ಮತ್ತಭಾಷಿತಂ, ಹುಚ್ಚನ ಮಾತಿನಂತೆ ಆಗುತ್ತೆ ಅಂತ ಹೇಳಿದ್ದು ಸರಿಯೇ. ಹಾಂ, ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಇತಿ ಯತ್ ಮಾಯಾವಾದಿಭಿಃ ಪ್ರತಿಪಾದಿತಂ ತತ್ ನ ಸಮೀಚೀನಂ. ನೋಡಿ, ಇಲ್ಲಿ ಯತ್ ಯಾವ ಬ್ರಹ್ಮಸತ್ಯಂ ಜಗನ್ಮಿಥ್ಯಂ ಎಂಬುದಾಗಿ ಮಾಯಾವಾದಿಗಳು ಹೇಳ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ. ನೋಡಿ, ಯತ್ ಯಾವುದನ್ನು ಹೇಳ್ತಾರೋ ತತ್ ಅದು ಸರಿಯಲ್ಲ ಅಂತ ಹೇಳಬೇಕು. ಹಾಗಾದರೆ ಇಲ್ಲಿ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಅಂತ ಹೇಳ್ತಾರೆ. ಇದನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ಹೇಳೋದು. ಅದಕ್ಕೇನಿದೆ? ಯತ್ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಇತಿ ಕಥ್ಯತೆ ತತ್ ನ ಸಮೀಚನ ಅಂತ ನಿಷೇಧ ಮಾಡಬೇಕಾದ್ರೆ ಅನುವಾದ ಮಾಡಬೇಕು. ಅನುವಾದ ಮಾಡಬೇಕಾದ್ರೆ ಯತ್ ತತ್ ಶಬ್ದ ಎಂಬತಕ್ಕಂಥದ್ದು ಇರುತ್ತೆ. ಹಾಗೆ ಒಂದೇ ವಾಕ್ಯದಲ್ಲಿ ಆದರೆ ಯತ್ ತದ್ ಬೇಕಾಗಿಲ್ಲ. ನ ಸುರಾಂ ಪಿಬೇತ್ ಅಂತಿದೆ. ಇಲ್ಲಿ ನ ಸುರಾಂ ಪಿಬೇತ್ ಒಂದೇ ವಾಕ್ಯ, ಸುರಾಪಾನ ಮಾಡಬಾರ್ದು ಅಂತ. ಇಲ್ಲಿ ಯತ್ ತತ್ ಶಬ್ದ ಬೇಕಾಗಿಲ್ಲ. ಆದ್ದರಿಂದ ಒಂದೇ ವಾಕ್ಯದಲ್ಲಿ ಏನೇ ನಿಷೇಧ ಮಾಡ್ತಾರೆ ಅಂತಾದರೆ ಆವಾಗ ಅಲ್ಲಿ ಯತ್ ತತ್ ಶಬ್ದ ಬೇಕಾಗಿಲ್ಲ. ಅನುವಾದ ಮಾಡಿ ನಿಷೇಧ ಮಾಡ್ತಾರೆ ಅಂತಾದರೆ ಆವಾಗ ಬೇರೆ ವಾಕ್ಯದಲ್ಲಿ ನಿಷೇಧ ಮಾಡೋದು, ಈ ವಾಕ್ಯದಲ್ಲಿ ಅಲ್ಲ. ಹಾಗಾದರೆ ಏನಾಗಬೇಕು? ಯತ್ ತತ್ ಪದ ಎಂಬತಕ್ಕಂಥದ್ದು ಇರಬೇಕು. ಹಾಂ, ಹೌದು ಹೌದು, ಇರುತ್ತೆ. ಅಥವಾ ಇನ್ನೊಂದು ವಾಕ್ಯದಲ್ಲಿ ನಿಷೇಧ ಮಾಡ್ತಾರೆ ಅಂತಾದರೆ ಆವಾಗ ಹಿಂದಿನಲ್ಲಿ ಯತ್ ತತ್ ಶಬ್ದವನ್ನು ಅಧ್ಯಾರವನ್ನಾದರೂ ಮಾಡ್ಕೊಳ್ಬೇಕು. ಹಾಂ, ಆಗಲ್ಲ. ಹಾಂ ಹಾಂ
ಇಲ್ಲದೇ ಇದ್ದ ಪದವನ್ನು ನಮಗೆ ಸೇರಿಸ್ಕೊಳ್ತಕ್ಕಂಥದ್ದು, ಅವಶ್ಯಕ ಅಂಥೇಳಿ ಸೇರಿಸ್ಕೊಳ್ತಕ್ಕಂಥದ್ದು. ಅದಕ್ಕೆ ಹೇಳಿದಲ್ಲ ಏಕಃ ಭವತಿ ಅಂತಿದೆ. ಏಕಃ ಭವತಿ ಎಂಬಲ್ಲಿ ಭವತಿ ಎಂಬತಕ್ಕಂಥದ್ದು ಶ್ರುತಿವಾಕ್ಯದಲ್ಲಿಲ್ಲ. ಆ ಭವತಿ ಎಂಬತಕ್ಕಂಥ ಅಧ್ಯಾರ ಮಾಡಿಕೊಳ್ಳೋದು. ಅಧ್ಯಾರ ಮಾಡಿಕೊಳ್ಳೋದು ಅಂತಂದರೆ ಪ್ರಕೃತದಲ್ಲಿ ಅರ್ಥವು ಇದು ಅಂತ ತಿಳಿಸ್ಲಿಕ್ಕೆ ಬೇಕಾದ ಪದವನ್ನು ನಾವು ಜೋಡಿಸ್ಕೊಳ್ತಕ್ಕಂಥದ್ದು. ಇದನ್ನು ಅಧ್ಯಾಹಾರ. ಅಧಿ ಆಹರಣ, ಹೆಚ್ಚಾಗಿ ಸೇರಿಸ್ಕೊಳ್ಳೋದು. ಅನುವಾದಕ ಲಿಂಗಂಚ, ಅನುವಾದ ಎಂಬುದಾಗಿ ಸೂಚನೆಗೆ ಕಾರಣ ಚಿಹ್ನೆಯಾಗಿರ್ತಕ್ಕಂತಹ ಯತ್ತದಿತ್ಯಾದಿಕಂ, ಯತ್ ತತ್ ಮೊದಲಾದ ಪದಗಳು ನಹಿ ಏಕೋ ದೇವ ಎಂಬತಕ್ಕಂಥ ಶ್ರುತಿವಾಕ್ಯದಲ್ಲಿ ಇಲ್ಲ. ಭಿನ್ನವಾಕ್ಯತೆಯ, ಬೇರೆಯ ವಾಕ್ಯದಲ್ಲಿರುವಂಥ ಅರ್ಥಕ್ಕೆ ಯತ್ರ ಎಲ್ಲಿ ನಿಷೇಧ ನಿಷೇಧ ಮಾಡ್ತಾ ಇದ್ದಾರೋ ತತ್ರ ಅಲ್ಲಿ ತತ್ ಯತ್ ತತ್ ಪದಗಳು ಧ್ರುವಂ ನಿಶ್ಚಯವಾಗಿ ಇರಲೇಬೇಕು. ಹೌದು, ಯತ್ ತತ್ ಅಂತಿದ್ದರೆ ಅನುವಾದ ಅಂತ ಹೇಳ್ಬೋದು. ಹೌದು. ಎಲ್ಲಿದೆ? ಇಲ್ಲಲ್ಲ, ಶ್ರುತಿವಾಕ್ಯದಲ್ಲಿ ಇಲ್ವಲ್ಲ. ಶ್ರುತಿವಾಕ್ಯ ತಾನೇ ವಿಧಿ ನಿಷೇಧ ಮಾಡೋದು. ಶ್ರುತಿವಾಕ್ಯದಲ್ಲಿ ಇರಬೇಕು, ಶ್ರುತಿವಾಕ್ಯದಲ್ಲಿ ಇಲ್ಲ. ಏಕವಾಕ್ಯೆ, ಒಂದೇ ವಾಕ್ಯದಲ್ಲಿ ನಿಷೇಧೇತು, ನಿಷೇಧ ಮಾಡುವುದಾದರೆ ನಞೆ ಎಂಬತಕ್ಕಂತಹ ಪದವು ಲಿಂಗಂ, ಅದು ಅನುವಾದಕ ಸೂಚಕವಾಗಿರುತ್ತೆ. ನ ಸುರಾಂ ಪಿಬೇತ್ ಅಂತ ವಾಕ್ಯ ಇದೆ. ಇಲ್ಲಿ ನಾ ಎಂಬತಕ್ಕಂಥದ್ದಿದೆ. ಸುರಾ ಪಾನ ಎಂಬತಕ್ಕಂಥದ್ದು ಯಾವುದಿದೆಯೋ ಅದು ನಾ ಮಾಡಬಾರದು ಅಂತ ಇಲ್ಲಿ ಯತತತ್ ಶಬ್ದ ಬೇಕಾಗಿಲ್ಲ. ಆ ನನಿರೋದ್ರಿಂದಲೇ ಏನು ಸುರಾಪಾನ ಎಂಬತಕ್ಕಂಥದ್ದಿದೆ ಅದನ್ನು ಮಾಡಬಾರದು ಎಂಬುದಾಗಿ ನಾನು ಹೇಳುತ್ತೆ. ಹೌದು. ಇತರತ್ರ ಬೇರೆ ವಾಕ್ಯಗಳಲ್ಲಾದರೆ ತತ್ ಯತ್ ತತ್ ಪದ ಎಂಬತಕ್ಕಂಥದ್ದು ಅನುವಾದ ಸೂಚಕವಾಗಿರುತ್ತದೆ. ಅನುವಾದಕ ಲಿಂಗಂಚ, ಅನುವಾದ ಎಂಬುದಾಗಿ ಸೂಚನೆ ಮಾಡಲಿಕ್ಕೆ ಚಿಹ್ನೆಯಾಗಿರ್ತಕ್ಕಂತಹ ಎತ್ತದಿತ್ಯಾದಿಕಂ, ಯತ್ ತತ್ ಇತ್ಯಾದಿ ಪದಗಳು ನಹಿ ಏಕೋ ದೇವ ಎಂಬತಕ್ಕಂಥ ಶ್ರುತಿವಾಕ್ಯದಲ್ಲಿ ಇಲ್ಲ. ಭಿನ್ನವಾಕ್ಯತೆಯ, ಬೇರೆಯ ವಾಕ್ಯದಲ್ಲಿರ್ತಕ್ಕಂತಹ ಅರ್ಥಕ್ಕೆ ಯತ್ರ ಎಲ್ಲಿ ನಿಷೇಧ ನಿಷೇಧವನ್ನು ಮಾಡ್ತಾ ಇದ್ದಾರೋ ತತ್ರ ಅಲ್ಲಿ ತತ್ ಯತ್ ತದ್ ಪದ ಎಂಬತಕ್ಕಂಥವುಗಳು ಧ್ರುವಂ ನಿಶ್ಚಯವಾಗಿ ಇರಲೇಬೇಕು. ಏಕವಾಕ್ಯೆ, ಏಕವಾಕ್ಯದಲ್ಲಿ ಆದರೆ ನಿಷೇಧವನ್ನು ಮಾಡುವುದಾದರೆ ನಞ ಲಿಂಗಂ, ನಞ ಎಂಬತಕ್ಕಂಥದ್ದು ಕಾರಣವಾಗುತ್ತಾ ಇದೆ, ಅನುವಾದ ಸೂಚಕವಾಗಿದೆ. ಇತರತ್ರ ಬೇರೆ ಕಡೆಯಲ್ಲಿ ಬೇರೆ ವಾಕ್ಯಗಳಲ್ಲಿ ತತ್ ಯತ್ ತದ್ ಪದಗಳು ಅನುವಾದ ಸೂಚಕವಾಗಿದೆ. ಹೌದು, ಅದು ಅಂತ ಅರ್ಥ. ಅದು ಅಂದರೆ ಯತ್ ತತ್ ಪದಗಳು. ಅನುವಾದ ಪಕ್ಷೆ ದೂಷಣಾಂತರಂಚ ಆಹ, ಏಕೋದೇವ ಎಂಬತಕ್ಕಂಥ ಶ್ರುತಿ ಭಗವಂತನ ಗುಣಗಳನ್ನು ಅನುವಾದ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ದೋಷ, ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ಆದಿಪದೇನ ನಞಃ ಗ್ರಹಣಂ, ಯತ್ ತತ್ ಇತ್ಯಾದಿಕಂ ಅಂತಿದೆ. ಇತ್ಯಾದಿ ಶಬ್ದದಿಂದ ಯಾವುದನ್ನು ಇಟ್ಕೊಳ್ಬೇಕು? ನಞನ್ನು ಇಟ್ಕೊಳ್ಬೇಕು ಅಂತ ಅರ್ಥ. ತತ್ ಅಂದರೆ ಎತ್ತದಿತಿ ಪದದ್ವಯಂ. ನೋಡಿ ಅಲ್ಲಿ ತತ್ ಅಂತಿದೆಯಲ್ಲ, ಇತರತ್ರ ತತ್ ಅಂತ ಕೊನೆಯಲ್ಲಿದೆ. ತತ್ ಅನ್ನೋದಕ್ಕೆ ಏನರ್ಥ? ಅದಕ್ಕೆ ಯತ್ ತತ್ ಇತಿ ಪದದ್ವಯಂ ಅಂತ ಅರ್ಥ. ಏಕವಾಕ್ಯ ನಿಷೇಧೆ ಹೇಳ್ತಾರೆ, ನ ಸುರಾಂ ಪಿಬೇತ್ ಅಂತ. ಇತ್ಯಾದಿಕೆ ಈ ವಾಕ್ಯದಲ್ಲಿ ಆಗಬೇಕಾದ್ರೆ ನಞ ಅಂದರೆ ನಞೇವ ಲಿಂಗಂ, ನಞ ಎಂಬತಕ್ಕಂಥದ್ದೇ ಲಿಂಗ. ಏನು? ಅನುವಾದಕ ಲಿಂಗಂ. ಸುರಾಪಾನ ಅದನ್ನು ಅನುವಾದ ಮಾಡಿ ನ ಅಂತ ನಿಷೇಧ ಮಾಡ್ತಾ ಇದೆ. ಇಲ್ಲಿ ಇದು ಅನುವಾದ ಸುರಾಪಾನ ಸುರಾಂ ಪಿಬೇತ್ ಅಂತಿದೆಯಲ್ಲ, ಇದು ನ ಸುರಾಂ ಪಿಬೇತ್ ಇತಿ ಯತ್ ತತ್ ನ ಅಂತ ಅರ್ಥ. ಅದನ್ನು ಮಾಡಬಾರದು ಅಂತ ಹೇಳೋದು. ಹಾಗಾದ್ರೆ ಇಲ್ಲಿ ಯತ್ ತತ್ ಶಬ್ದ ಇಲ್ವಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಸುರಾ ಎಂಬತಕ್ಕಂಥದ್ದು ಅನುವಾದ. ಅದು ಯಾಕೆ ನಞ ಎಂಬತಕ್ಕಂಥದ್ದು ಇದೆ ಅಂದರೆ ನಞ ಎಂಬತಕ್ಕಂಥದ್ದೇ ಅನುವಾದ ಮಾಡ್ತಾ ಇದೆ ಎಂಬತಕ್ಕಂಥದ್ದಕ್ಕೆ ಕಾರಣ ಸೂಚಕವಾಗಿರುತ್ತೆ. ಇಲ್ಲಿ ಒಂದೇ ವಾಕ್ಯದಲ್ಲಿ ನಿಷೇಧ ಮಾಡಿದ್ರೆ ಅಲ್ಲ, ನಞ ಪದ ಇಲ್ಲ ಅಂತಾದರೆ ಎತ್ ಶಬ್ದ ಇರಬೇಕು. ಹಾಂ,
ಬೇಕಾಗಿಲ್ಲ. ಅದೇ ಅನುವಾದ ಸೂಚಕವಾಗುತ್ತೆ. ಮಾನಸಿದ್ಧಾನುವಾದೇತು ತೇನೈವ ಸ್ಯುರ್ಗುಣಾ ಹರೇಃ ನಿಷೇಧಶ್ಚ ನ ತೇ ಮಾನತಾ ದೂಷಣಂ ಶೃಣು. ಅನುವಾದ ಅಂತ ಹೇಳಿದ್ರು. ಏಕೋ ದೇವಃ ಸರ್ವಭೂತೇಷು ಗೂಢಃ ಇತ್ಯಾದಿ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ಭಗವಂತನಲ್ಲಿರುವ ಗುಣಗಳನ್ನು ಅನುವಾದ ಮಾಡೋದು ಅಂತ. ಅದಕ್ಕೆ ನಾವು ಪ್ರಶ್ನೆ ಮಾಡ್ತೇವೆ, ಅನುವಾದ ಮಾಡೋದು ಅಂದರೆ ಪ್ರಮಾಣ ಸಿದ್ಧವಾದದ್ದನ್ನು ಅನುವಾದ ಮಾಡೋದು ಅಂತ ಹೇಳ್ತೀರೋ, ಅಥವಾ ಪ್ರಮಾಣ ಸಿದ್ಧವಾಗದೇ ಇದ್ದದ್ದನ್ನು ಅನುವಾದ ಮಾಡೋದು ಅಂತ ಹೇಳ್ತೀರೋ ಅಂತ ಕೇಳ್ತೇವೆ. ಮಾನಸಿದ್ಧಾನುವಾದೇತು, ನೀವು ಪ್ರಮಾಣದಿಂದ ಸಿದ್ಧವಾದದ್ದನ್ನು ಅನುವಾದ ಅಂತ ಹೇಳ್ತೀರೋ, ಅಥವಾ ಪ್ರಮಾಣದಿಂದ ಸಿದ್ಧವಾಗದೇ ಇರತಕ್ಕಂಥದ್ದನ್ನು ಅನುವಾದ ಮಾಡ್ತಾ ಇದೆ ಅಂತ ಹೇಳ್ತೀರೋ ಅಂತ ವಿಕಲ್ಪ ಮಾಡಿಕೊಂಡು, ಅದರಲ್ಲಿ ಒಂದು ವೇಳೆ ಪ್ರಮಾಣದಿಂದ ಸಿದ್ಧವಾದದ್ದನ್ನು ಅನುವಾದ ಮಾಡೋದು ಅಂತ ಹೇಳೋದು ಅಂತಾದರೆ ಅದಕ್ಕೆ ಹೇಳ್ತಾರೆ ತೇನೈವ ಸ್ಯುಹು ಹರೇಃ ಗುಣಾಃ ನಿಷೇಧಶ್ಚ ನ ತೇ ಅಂತ. ಅದಕ್ಕೆ ಹೇಳ್ತಾರೆ ಭಗವಂತನಲ್ಲಿ ಗುಣ ಇದೆ ಎಂಬುದಾಗಿ ಸಿದ್ಧವಾಗುತ್ತೆ. ಯಾಕೆ ಗುಣ ಇದೆ ಅಂತ ಅನುವಾದ ಮಾಡ್ತಾ ಇದ್ದಾರೆ. ಅನುವಾದ ಮಾಡಬೇಕಾದ್ರೆ ಸಿದ್ಧ ಆಗಿರಬೇಕು. ಯಾವುದರಿಂದ ಸಿದ್ಧ ಆಯಿತು? ಪ್ರಮಾಣದಿಂದ. ಹಾಗಿದೆ ಪ್ರಮಾಣದಿಂದ ಸಿದ್ಧವಾಗಿದೆ ಅಂತಾದರೆ ನೋಡಿ, ಇಲ್ಲಿ ಪುಸ್ತಕ ಇದೆ ಅಂತ ಇದೆ. ಪುಸ್ತಕ ಇದೆ ಅನ್ನೋದು ಸತ್ಯ. ಯಾಕೆ? ಪ್ರಮಾಣದಿಂದ ಸಿದ್ಧವಾಗಿದೆ. ಹಾಗಾದರೆ ಭಗವಂತನಲ್ಲಿ ಏಕಃ ದೇವಃ ಸರ್ವಭೂತೇಷು ಗೂಢಃ ಎಂಬತಕ್ಕಂತಹ ಈ ಗುಣಗಳನ್ನು ಶ್ರುತಿ ಅನುವಾದ ಮಾಡ್ತಾ ಇದೆ ಅಂತಂದರೆ, ಈ ಗುಣಗಳು ಪ್ರಮಾಣ ಸಿದ್ಧವಾದದ್ದು ಅಂತಾದರೆ ಏನಾಯಿತು? ಅದೆಲ್ಲವೂ ಸತ್ಯ ಅಂತ ಆಯಿತು. ಯಾವುದು ಪ್ರಮಾಣ ಸಿದ್ಧವಾಗಿರುತ್ತೋ ಅದು ಸತ್ಯವಾಗಿರುತ್ತೆ. ಹಾಗಾದರೆ ಭಗವಂತನಲ್ಲಿ ಇರತಕ್ಕಂತಹ ನೀವು ಅನುವಾದ ಎಂಬತಕ್ಕಂತಹ ಏನು ಗುಣಗಳನ್ನು ಹೇಳ್ತಾ ಇದ್ದೀರೋ ಅದು ಪ್ರಮಾಣದಿಂದ ಸಿದ್ಧವಾಗಿದೆ ಅಂತಾದರೆ ಆವಾಗ ಹರೇಃ ಗುಣಾಃ ಸ್ಯುಹು, ಭಗವಂತನಲ್ಲಿ ಗುಣ ಇದೆ ಅಂತಾಗುತ್ತೆ. ಅಷ್ಟೇ ಅಲ್ಲ, ನಿಷೇಧಶ್ಚ ನ, ಅದನ್ನು ನಿರಾಕರಣೆ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ಪುಸ್ತಕ ಇದೆ ಅಂತ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಗಿದೆ, ಪುಸ್ತಕ ಇಲ್ಲ ಅಂತ ಹೇಳಲಿಕ್ಕೆ ಬರುತ್ತಾ? ಹಾಗಾದರೆ ಪ್ರಮಾಣದಿಂದ ಸಿದ್ಧವಾದದ್ದನ್ನು ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಭಗವಂತನಲ್ಲಿ ಗುಣ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಭಗವಂತನಲ್ಲಿ ವೇದ ಆಗಮ ವಾಕ್ಯದಿಂದ ಸಿದ್ಧವಾದದ್ದು. ಭಗವಂತನಲ್ಲಿ ಗುಣ ಇದೆ ಅಂತ ಯಾವುದು ಸಿದ್ಧ ಆಗಬೇಕು? ಆಗಮ ವಾಕ್ಯದಿಂದ ಸಿದ್ಧವಾಗಬೇಕು. ಹಾಗಾದರೆ ಆಗಮ ವಾಕ್ಯವೇ ಪ್ರಮಾಣ. ಆಗಮ ವಾಕ್ಯದಿಂದ ಸಿದ್ಧವಾಗಿರ್ತಕ್ಕಂಥ ಗುಣಗಳನ್ನು ಹೇಗೆ ನಿಷೇಧ ಮಾಡ್ತೀರಾ? ಪ್ರಮಾಣದಿಂದ ಸಿದ್ಧವಾದದ್ದು ಎಲ್ಲಿಯೂ ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದು ನಿಯಮ. ಹಾಗಾದರೆ ಭಗವಂತನಲ್ಲಿ ಏನು ಗುಣಗಳನ್ನು ನಿಷೇಧ ಮಾಡ್ತಾ ಇದ್ದೀರಾ, ಆ ನಿಷೇಧ ಮಾಡಲಿಕ್ಕೋಸ್ಕರ ಅನುವಾದ ಮಾಡೋದು ಅಂತಾದರೆ ಆ ಅನುವಾದಕ್ಕೆ ಯೋಗ್ಯ ವಿಷಯವಾಗಿರ್ತಕ್ಕಂಥ ಗುಣಗಳು ಅದು ಪ್ರಮಾಣ ಸಿದ್ಧವಾದದ್ದಾ ಅಂತ ಕೇಳ್ತೇವೆ. ಏನು? ಅದನ್ನೇ ಹೇಳ್ತಾರೆ ಇವಾಗ. ಅಂದರೆ ಯಾವುದು ಪ್ರಮಾಣ ಸಿದ್ಧವಾದದ್ದೋ ಅದನ್ನು ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ ಅಂತ ಇವಾಗ ಹೇಳ್ತಾರೆ. ಹಿಂದೆ ಹೇಳಿದ್ದು ಪ್ರಮಾಣ ಸಿದ್ಧವಾಗಿದೆ ಅಂತ ಹೇಳಿದರು. ಈಗ ಹೇಳೋದು ಪ್ರಮಾಣ ಸಿದ್ಧವಾದದ್ದನ್ನು ಅನುವಾದ ಅಂತ ಹೇಳಿದ್ರೆ ಆವಾಗ ಆ ಗುಣಗಳನ್ನು ಒಪ್ಪಬೇಕಷ್ಟೇ ಹೊರತು ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಂ, ಪ್ರಮಾಣ ಸಿದ್ಧವಾದದ್ರ ಅನುವಾದ ಅಂತ ಹೇಳಿದ್ರೆ ಅವುಗಳನ್ನು ಒಪ್ಪಲೇಬೇಕು. ಆಮೇಲೆ ಮಾನತಾ ದೂಷಣಂ ಶೃಣು ಅಂತ. ಅಷ್ಟೇ ಅಲ್ಲ, ಒಂದು ವೇಳೆ ನಿಷೇಧ ಮಾಡ್ತೀರಾ ಅಂತ ಆದರೆ ಅವಾಗೇನಾಗುತ್ತೆ? ಪ್ರಮಾಣ ಸಿದ್ಧವಾದದ್ದು ಆ ಪ್ರಮಾಣ ಅಪ್ರಮಾಣ ಅಂತ ಆಗ್ಬಿಡುತ್ತೆ. ಪ್ರಮಾಣ ಇದೆಯಲ್ಲ ಅದು ಮಾನ ಅಂದರೆ ಪ್ರಮಾಣ, ಅದು ಅಮಾನತ, ಅದಕ್ಕೆ ಅಪ್ರಾಮಾಣ್ಯ ಎಂಬತಕ್ಕಂಥದ್ದು ಬರಬೇಕಾಗುತ್ತೆ. ಈಗ ನೋಡಿ, ಈಗ ಪ್ರತ್ಯಕ್ಷದಿಂದ ಈ ಪುಸ್ತಕ ಇದೆ ಅಂತ ಸಿದ್ಧ ಆಗಿದೆ, ಆದರೆ ಈ ಪುಸ್ತಕ ಇಲ್ಲ ಅಂತ ಹೇಳ್ತೀರಾ ಅಂತಂದರೆ ಹಾಗಾದರೆ ಪುಸ್ತಕ ಇದೆ ಅಂತ ಸಾಧನೆ ಮಾಡಲಿಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಮಾಣ ಏನಾಯಿತು? ಅಪ್ರಮಾಣ ಅಂತ ಆಯಿತು. ಇದಂ ರಜತಂ ಜ್ಞಾನ ಬಂತು, ಹೇಗೆ ಬಂದು? ಪ್ರತ್ಯಕ್ಷದಿಂದ ಬಂದದ್ದು. ಆದರೆ ನೇದಂ ರಹಿತಂ ಅಂತ ಬಾಧಕ ಜ್ಞಾನ ಬಂತು, ಆವಾಗ ಪ್ರತ್ಯಕ್ಷ ಏನಾಯಿತು? ಅಪ್ರಮಾಣ ಆಯಿತು. ಹಾಗೆ ಭಗವಂತನಲ್ಲಿ ಗುಣ ಇದೆ ಅಂತ ವೇದ ಪ್ರಮಾಣದಿಂದ ಹೇಳಬೇಕು, ಆದರೆ ಆ ವೇದ ಪ್ರಮಾಣದಿಂದ ಸಿದ್ಧವಾಗಿರ್ತಕ್ಕಂಥ ಗುಣಗಳನ್ನು ನಿಷೇಧ ಮಾಡ್ತೀರಾ ಅಂತಾದರೆ ಹಾಗಾದರೆ ವೇದರೂಪ ಪ್ರಮಾಣ ಏನಾಯಿತು? ಅಪ್ರಮಾಣ ಅಂತ ಆಗುತ್ತೆ. ಅದು ಹೇಗೆ ಅಂತ ಮುಂದೆ ಹೇಳ್ತೇವೆ ಅಂತ ಹೇಳ್ತಾರೆ.
ಮಾನಸಿದ್ಧಾನುವಾದೆ ಪ್ರಮಾಣ ಸಿದ್ಧವಾದದ್ದನ್ನು ಅನುವಾದ ಮಾಡಿದರೆ ತೇನೈವ ಪ್ರಮಾಣದಿಂದ ಸಿದ್ಧವಾಗಿರುವ ಕಾರಣದಿಂದಲೇ ಹರೇಹೇ ಪರಮಾತ್ಮನಿಗೆ ಗುಣಾಃ ಏಕತ್ವ ದೇವತ್ವ ಸರ್ವಭೂತ ಗೂಢತ್ವ ಇತ್ಯಾದಿ ಗುಣಗಳು ಸ್ಯುಹು ಉಂಟಾಗುತ್ತವೆ. ನಿಷೇಧಶ್ಚ ನಿಷೇಧವೂ ಕೂಡ ನ ಕೂಡುವುದಿಲ್ಲ. ತೇ ನಿನ್ನ ಮಾನಾಮಾನತಾ ದೂಷಣಂ ಪ್ರಮಾಣಕ್ಕೆ ಅಪ್ರಾಮಾಣ್ಯ ದೋಷ ಬರುತ್ತೆ ಎಂಬತಕ್ಕಂಥದ್ದನ್ನು ಶೃಣು ಹೇಳ್ತೇವೆ ಕೇಳು. ಮಾನಸಿದ್ಧಾನುವಾದೇತು ಪ್ರಮಾಣದಿಂದ ಸಿದ್ಧವಾದದ್ದನ್ನು ಅನುವಾದ ಮಾಡುತ್ತೇವೆ ಅಂತ ಹೇಳಿದರೆ ತೇನೈವ ಪ್ರಮಾಣದಿಂದ ಸಿದ್ಧವಾಗಿದೆ ಎಂಬತಕ್ಕಂಥ ಕಾರಣದಿಂದಲೇ ಹರೇಹೇ ಪರಮಾತ್ಮನಿಗೆ ಗುಣಾಃ ಸ್ಯುಹು ಗುಣಗಳಿದ್ದಾವೆ ಎಂಬುದಾಗಿ ಸಿದ್ಧವಾಗುತ್ತದೆ. ನಿಷೇಧಶ್ಚ ಪ್ರಮಾಣದಿಂದ ಸಿದ್ಧವಾಗಿರೋದರಿಂದ ಪರಮಾತ್ಮನಲ್ಲಿ ಗುಣ ಇಲ್ಲ ಎಂಬತಕ್ಕಂಥ ನಿಷೇಧವು ನ ಕೂಡುವುದಿಲ್ಲ. ತೇ ನೀನು ಹೇಳ್ತಕ್ಕಂತಹ ಮಾನ ಅಮಾನತಾ ದೂಷಣಂ ಪ್ರಮಾಣಕ್ಕೆ ಅಪ್ರಾಮಾಣ್ಯ ದೋಷ ಇದೆ ಎಂಬತಕ್ಕಂಥದ್ದನ್ನು ಶೃಣು ಹೇಳ್ತೇವೆ ಕೇಳು. ಅಧುನಾ ಮಾನಸಿದ್ಧಾನುವಾದೋ ವಾ ಅಮಾನಸಿದ್ಧಾನುವಾದೋ ವಾ ಇತಿ ವಿಕಲ್ಪ್ಯ ಆದ್ಯಂ ದೂಷಯತಿ ಮಾನಸಿದ್ಧ ಇತಿ ಅಂತ. ಈಗ ಅನುವಾದ ಅಂತ ಹೇಳ್ತಾ ಇದ್ದೀರಾ, ಪ್ರಮಾಣದಿಂದ ಸಿದ್ಧವಾದದ್ದನ್ನು ಅನುವಾದ ಮಾಡೋದು ಅಥವಾ ಅಮಾನಸಿದ್ಧ ಅನುವಾದ, ಪ್ರಮಾಣದಿಂದ ಸಿದ್ಧವಾಗದೇ ಇದ್ದದ್ದನ್ನು ಅನುವಾದ ಅಂತ ಹೇಳ್ತೀರೋ ಅಂತ ವಿಕಲ್ಪ ಮಾಡಿ ಆದ್ಯಂ ದೂಷಯತಿ ಪ್ರಮಾಣ ಸಿದ್ಧವಾದ ಗುಣಗಳನ್ನು ಅನುವಾದ ಅಂತ ಹೇಳಿದ ಪಕ್ಷದಲ್ಲಿ ದೋಷವನ್ನು ಹೇಳ್ತಾ ಇದ್ದಾರೆ. ಪ್ರಾಚೀನ ಪ್ರಮಾಣೇನೈವ ಗುಣಗಳನ್ನು ಅನುವಾದ ಮಾಡಬೇಕಾದರೆ ಪ್ರಮಾಣ ಸಿದ್ಧವಾಗಿದೆ. ಆ ಹಿಂದೆ ಯಾವಾಗಿರ್ತಕ್ಕಂಥ ಪ್ರಮಾಣ ತೇ ನಿಷೇಧಶ್ಚ ನ ಅಷ್ಟೇ ಅಲ್ಲ, ಆ ಗುಣಗಳನ್ನು ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ. ಪ್ರಮಾಣ ಸಿದ್ಧಾನ ಬ್ರಹ್ಮವತ್ ನಿಷೇಧ ಅಯೋಗ. ನೀನು ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ, ನಿನಗೆ ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ? ಬ್ರಹ್ಮ ಪ್ರಮಾಣ ಸಿದ್ಧನಾಗಿದ್ದಾನೆ. ಪ್ರಮಾಣ ಸಿದ್ಧನಾದ ಬ್ರಹ್ಮನನ್ನು ನೀನು ನಿಷೇಧ ಮಾಡ್ತೀಯಾ? ಇಲ್ಲ. ಹಾಗೆ ಭಗವಂತನಲ್ಲಿ ಗುಣಗಳು ಪ್ರಮಾಣದಿಂದ ಸಿದ್ಧವಾಗಿದೆ ಅಂತಾದರೆ ಅದು ಬ್ರಹ್ಮನಂತೆ ಸತ್ಯವಾಯಿತು. ಹಾಗಾದರೆ ಪ್ರಮಾಣದಿಂದ ಸಿದ್ಧನಾದ ಬ್ರಹ್ಮನನ್ನು ಹೇಗೆ ನೀನು ನಿಷೇಧ ಮಾಡೋದಿಲ್ವೋ ಹಾಗೆ ಪ್ರಮಾಣದಿಂದ ಸಿದ್ಧವಾದ ಭಗವಂತನ ಗುಣಗಳನ್ನು ನೀನು ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ. ದ್ವಿತೀಯಂ ದೂಷಯತಿ ಎರಡನೇದು ಅಮಾನ ಸಿದ್ಧ ಅನುವಾದ, ಪ್ರಮಾಣದಿಂದ ಸಿದ್ಧವಾಗದೇ ಇದ್ದದ್ದನ್ನು ಅನುವಾದ ಅಂತ ಹೇಳೋದು ಅಂತಾದರೆ ಅದಕ್ಕೆ ದೋಷವನ್ನು ಹೇಳ್ತಾ ಇದ್ದಾರೆ. ಮಾನ ಅಮಾನತಾ ದೂಷಣಂ ಶೃಣು ಎಂಬುದಾಗಿ. ನಿರ್ಗುಣತ್ವೇ ಸ್ಥಿರೇ ತೇನ ಮಾನಾನಾಂ ಸ್ಯಾದಮಾನತಾ ತತ್ಸತ್ವೇ ಚ ವಿರುದ್ಧಂತೆ ನಿರ್ಗುಣತ್ವಂ ಸ್ಥಿರಂ ಭವೇತ್. ಭಗವಂತನಲ್ಲಿ ಗುಣ ಇಲ್ಲ. ಏನಿದೆ ಬಿಟ್ಟೋಗಿಲ್ಲ. ಮುಂದಿನದ್ರೆ ಎರಡು ಒಟ್ಟಿಗೆ ಸೇರಿ ಹೇಳಿ, ಒಟ್ಟಿಗೆ ಸೇರಿಸಿ ಹೇಳಿದ್ದ. ಬಿಟ್ಟೋಗಿಲ್ಲ, ಮುಂದಿನದಲ್ಲಿ ಹೇಳಿದ್ದ. ಅನ್ಯೋನ್ಯಾಶ್ರಯ ದೋಷ ಬರುತ್ತೆ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ ನಿರ್ಗುಣತ್ವೇ ಸ್ಥಿರೇ ತೇನ ಮಾನಾನಾಂ ಸ್ಯಾದ್ ಅಮಾನತ. ಈ ಪ್ರಮಾಣ ಇದೆಯಲ್ಲ, ಆ ಪ್ರಮಾಣ ಅಪ್ರಮಾಣ ಅಂತ ಆಗಬೇಕು, ಇದು ಪ್ರಮಾಣ ಅಲ್ಲ ಅಂತ ಆಗಬೇಕು. ಯಾವಾಗ ಪ್ರಮಾಣ ಅಲ್ಲ ಅಂತ ಆಗುತ್ತೆ ಅಂತಂದರೆ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಭಗವಂತನಲ್ಲಿ ಗುಣ ಇಲ್ಲ ಅಂತ ಹೇಳ್ತಾ ಇದೆ, ಇದು ಪ್ರಮಾಣ ಅಂತ ಆಗಬೇಕು. ಭಗವಂತನಲ್ಲಿ ಗುಣ ಇಲ್ಲ ಎಂಬುದಾಗಿ ಪ್ರತಿಪಾದನೆ ಮಾಡ್ತಕ್ಕಂತಹ ನಿರ್ಗುಣ ಶ್ರುತಿ ಎಂಬತಕ್ಕಂಥದ್ದು ಪ್ರಮಾಣ ಅಂತಾದರೆ ಆವಾಗ ಭಗವಂತನಲ್ಲಿ ಗುಣ ಇದೆ ಎಂಬತಕ್ಕಂಥ ಏನು ಪ್ರಮಾಣ ಇದೆಯಲ್ಲ ಅದು ಅಪ್ರಮಾಣ ಆಗುತ್ತೆ. ಭಗವಂತನಲ್ಲಿ ಗುಣ ಇದೆ ಎಂಬುದಾಗಿ ಹೇಳ್ತಕ್ಕಂತಹ ಪ್ರಮಾಣವು ಅಪ್ರಮಾಣ ಅಂತಾದರೆ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಅದು ನಿರ್ಗುಣವನ್ನು ಹೇಳ್ತಕ್ಕಂಥ ಪ್ರಮಾಣ ಅದು ಸ್ಥಿರವಾಗುತ್ತೆ. ಹಾಗಾಗಿ ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂತಹ ಯಾವ
ಶ್ರುತಿವಾಕ್ಯ ಇದೆ, ಅದು ಪ್ರಮಾಣ ಆಗಬೇಕು ಅಂತಾದರೆ ಭಗವಂತನಲ್ಲಿ ಗುಣ ಇಲ್ಲ ಅಂತ ಆಗಬೇಕು. ಭಗವಂತನಲ್ಲಿ ಗುಣವನ್ನು ಹೇಳ್ತಕ್ಕಂಥ ಶ್ರುತಿ ಅಪ್ರಮಾಣ ಅಂತ ಆಗಬೇಕು. ಭಗವಂತನಲ್ಲಿ ಗುಣಗಳನ್ನು ಹೇಳ್ತಕ್ಕಂಥ ಶ್ರುತಿ ಅಪ್ರಮಾಣ ಅಂತಾದರೆ ಆವಾಗ ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿ ಎಂಬುದಾಗಿ ಅದು ಪ್ರಮಾಣ ಆಗುತ್ತೆ. ಹಾಗೆಯೇ ನಿರ್ಗುಣ ಶ್ರುತಿಗೆ ಪ್ರಾಮಾಣ್ಯ ಸಿದ್ಧವಾದರೆ ಗುಣಗಳನ್ನು ಹೇಳ್ತಕ್ಕಂಥ ಶ್ರುತಿಗೆ ಅಪ್ರಾಮಾಣ್ಯ ಬರುತ್ತೆ. ಗುಣಗಳನ್ನು ಹೇಳ್ತಕ್ಕಂಥ ಶ್ರುತಿಗೆ ಅಪ್ರಾಮಾಣ್ಯ ಸಿದ್ಧವಾದರೆ ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂತಹ ಶ್ರುತಿಗೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ ಅಂತ ಅನ್ಯೋನ್ಯಾಶ್ರಯ ದೋಷ ಎಂಬತಕ್ಕಂಥದ್ದು ಬರ್ತಾ ಇದೆ. ಆದ್ದರಿಂದ ನಿನಗೆ ಗುಣಗಳನ್ನು ಹೇಳ್ತಕ್ಕಂಥ ಶ್ರುತಿ ಅದು ಅನುವಾದಕ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅನುವಾದಕ ಅಂತ ಯಾವಾಗ ಹೇಳ್ಬೋದಾಗಿತ್ತು? ನಿರ್ಗುಣ ಶ್ರುತಿ ನಿರ್ಗುಣತ್ವವನ್ನು ಹೇಳ್ತಾ ಇದೆ ಅಂತ ಆಗಿತ್ತು. ಅದು ನಿಶ್ಚಯ ಆಗೋದು ಯಾವಾಗ? ಗುಣಗಳನ್ನು ಹೇಳ್ತಕ್ಕಂಥ ಶ್ರುತಿ ಅಪ್ರಮಾಣ ಅಂತ ಸಿದ್ಧ ಆದರೆ. ಇನ್ನೂ ಗುಣಗಳನ್ನು ಹೇಳ್ತಕ್ಕಂಥ ಶ್ರುತಿಗೆ ಅಪ್ರಾಮಾಣ್ಯ ಸಿದ್ಧವಾಗಿಲ್ಲ. ಅಪ್ರಾಮಾಣ್ಯ ಸಿದ್ಧ ಆಗಿಲ್ಲ ಅಂದರೆ ನಿರ್ಗುಣ ಶ್ರುತಿಗೆ ಪ್ರಾಮಾಣ್ಯ ಸಿದ್ಧ ಆಗಿಲ್ಲ. ನಿರ್ಗುಣ ಶ್ರುತಿಗೆ ಪ್ರಾಮಾಣ್ಯ ಸಿದ್ಧ ಆಗಿಲ್ಲ ಅಂತಾದರೆ ಈ ಗುಣಗಳು ಅದು ಅನುವಾದಕ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಈ ರೀತಿಯಲ್ಲಿ ಆ ಪ್ರಮಾಣದಿಂದ ಸಿದ್ಧವಾಗದೇ ಇದ್ದದ್ದನ್ನು ಅನುವಾದ ಮಾಡ್ತಾ ಇರೋದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಿರ್ಗುಣತ್ವವು ಸ್ಥಿರೇ ನಿಶ್ಚಯವಾದರೆ ಅದರಿಂದ ಮಾನಾನಾಂ ಗುಣಗಳನ್ನು ಹೇಳ್ತಕ್ಕಂಥ ಪ್ರಮಾಣಗಳಿಗೆ ಅಮಾನತ ತೇನ ಆ ನಿರ್ಗುಣ ಎಂಬತಕ್ಕಂಥ ಶ್ರುತಿಯು ಪ್ರಮಾಣವಾಗಿರೋದರಿಂದ ಮಾನಾನಾಂ ಗುಣ ಇದೆ ಎಂಬುದಾಗಿ ಹೇಳ್ತಕ್ಕಂತಹ ಪ್ರಮಾಣಗಳಿಗೆ ಅಮಾನತಾ ಸ್ಯಾತ್ ಅಪ್ರಾಮಾಣ್ಯವು ಬರುತ್ತದೆ. ತತ್ಸತ್ವೇ ಗುಣಗಳು ಪರಮಾತ್ಮನಲ್ಲಿ ಇದೆ ಎಂಬುದಾಗಿ ಹೇಳ್ತಕ್ಕಂಥ ವಾಕ್ಯಗಳು ಅಪ್ರಮಾಣ ಅಂತಾದರೆ ಅವಿರುದ್ಧಂ ಪರಮಾತ್ಮನಲ್ಲಿ ಗುಣ ಇಲ್ಲ ಎಂಬತಕ್ಕಂಥದ್ದಕ್ಕೆ ವಿರೋಧ ಇಲ್ಲ. ಆದ್ದರಿಂದಾಗಿ ತೇ ನಿನ್ನ ನಿರ್ಗುಣತ್ವಂ ನಿರ್ಗುಣ ಎಂಬತಕ್ಕಂತಹ ಈ ನಿರ್ಗುಣತ್ವವು ಸ್ಥಿರಂ ಭವೇತ್ ಸಿದ್ಧವಾಗುತ್ತದೆ. ನಿರ್ಗುಣತ್ವೇ ಪರಮಾತ್ಮನಲ್ಲಿ ನಿರ್ಗುಣತ್ವ ಅಂದರೆ ಗುಣ ಇಲ್ಲ ಎಂಬತಕ್ಕಂಥದ್ದು ಸ್ಥಿರೇ ಸಿದ್ಧವಾದರೆ ತೇನ ಪರಮಾತ್ಮನಲ್ಲಿ ಗುಣ ಇಲ್ಲ ಎಂಬತಕ್ಕಂಥದ್ದು ಸಿದ್ಧವಾಗಿರೋದ್ರಿಂದಲೇ ಮಾನಾನಾಂ ಪರಮಾತ್ಮನಲ್ಲಿ ಗುಣ ಇದೆ ಎಂಬುದಾಗಿ ಹೇಳ್ತಕ್ಕಂಥ ಪ್ರಮಾಣಗಳಿಗೆ ಅಮಾನತ ಸ್ಯಾತ್ ಅಪ್ರಾಮಾಣ್ಯವು ಬರುತ್ತದೆ. ತತ್ಸತ್ವೇ ಪರಮಾತ್ಮನ ಗುಣಗಳನ್ನು ಹೇಳ್ತಕ್ಕಂತಹ ಪ್ರಮಾಣಗಳಿಗೆ ಅಪ್ರಾಮಾಣ್ಯ ಎಂಬತಕ್ಕಂಥದ್ದು ಇದ್ದರೆ ಆವಾಗ ಅವಿರುದ್ಧಂ ನಿರ್ಗುಣ ಅಂತ ಹೇಳಲಿಕ್ಕೆ ವಿರೋಧ ಇಲ್ಲದೇ ಇರೋದರಿಂದ ತೇನಿನ್ನ ನಿರ್ಗುಣತ್ವಂ ಭಗವಂತನು ನಿರ್ಗುಣನಾಗಿದ್ದಾನೆ ಎಂಬತಕ್ಕಂಥದ್ದು ಸ್ಥಿರಂ ಭವೇತ್ ಅದು ಸಿದ್ಧವಾಗುತ್ತದೆ. ನಿರ್ಗುಣತ್ವೇ ಗುಣನಿಷೇಧ ರೂಪೇ ಸ್ಥಿರೇ ಪ್ರಾಮಾಣಿಕೆ ಸತಿ ತೇನ ಗುಣನಿಷೇಧೇನ ಅಂತರ್ಥ. ಅಲ್ಲಿ ನಿರ್ಗುಣತ್ವೇ ಸ್ಥಿರೇ ಅಂತಿದೆ ಅಂದರೆ ಏನರ್ಥ? ಗುಣನಿಷೇಧ ರೂಪೆ ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂಥ ಗುಣವನ್ನು ನಿಷೇಧ ಮಾಡ್ತಕ್ಕಂಥ ಶ್ರುತಿ ಅದು ಸ್ಥಿರೇ. ಸ್ಥಿರೇ ಅಂದರೆ ಏನರ್ಥ? ಪ್ರಾಮಾಣಿಕೆ ಸತಿ ಇದು ಪ್ರಮಾಣ. ಭಗವಂತನು ನಿರ್ಗುಣನಾಗಿದ್ದಾನೆ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿ ಅದು ಪ್ರಮಾಣ ಅಂತಾದರೆ ತೇನೈವ ಅಂತಿದೆ ಅಂದರೆ ಏನರ್ಥ? ಗುಣ ನಿಷೇಧ. ನಿರ್ಗುಣ ಎಂಬತಕ್ಕಂಥ ಶ್ರುತಿ ಭಗವಂತನಲ್ಲಿ ಗುಣ ಇಲ್ಲ ಎಂಬುದಾಗಿ ಗುಣವನ್ನು ನಿಷೇಧ ಮಾಡೋದರಿಂದ ಮಾನಾನಾಂ ಅಂದರೆ ಪ್ರತಿಪಾದಕ ಪ್ರಮಾಣಾನ ಭಗವಂತನಲ್ಲಿ ಗುಣ ಇದೆ ಎಂಬುದಾಗಿ ಹೇಳ್ತಕ್ಕಂತಹ ಪ್ರಮಾಣಗಳಿಗೆ ಅಮಾನತಾ ಸ್ಯಾತ್ ಅಂತ ಅಪ್ರಾಮಾಣ್ಯ ಬರುತ್ತೆ. ಅನ್ಯಥಾ ಅಬಾಧಿತಾರ್ಥಕತ್ವೇನ ತೇಷಾಂ ಅಪ್ರಾಮಾಣ್ಯ ಅಯೋಗಾತ್ ಅಂತ. ಒಂದು ವೇಳೆ ನಿರ್ಗುಣ ಎಂಬತಕ್ಕಂಥ ಶ್ರುತಿಗೆ ಪ್ರಾಮಾಣ್ಯ ಸಿದ್ಧವಾಗಿಲ್ಲ ಅಂತಾದರೆ ಆವಾಗ ಈ ಗುಣಗಳನ್ನು ಹೇಳ್ತಕ್ಕಂಥ ಶ್ರುತಿ ಇದೆಯಲ್ಲ ಇದು ಅಬಾಧಿತವಾದ ಬಾಧ ಇಲ್ಲದೇ ಇರತಕ್ಕಂತಹ ಸತ್ಯಭೂತವಾದ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತಾಯಿತು. ಸತ್ಯಭೂತವಾದ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತಾದಾಗ ಅಪ್ರಾಮಾಣ್ಯ ಹೇಳಿಕ್ಕೆ ಬರುತ್ತಾ? ಇಲ್ಲವೇ ಇಲ್ಲ. ಅದಕ್ಕೆ ಅನ್ಯಥಾ ಒಂದು ವೇಳೆ ಈ ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿಗೆ ಪ್ರಾಮಾಣ್ಯ ಸಿದ್ಧ ಆಗಲಿಲ್ಲ ಅಂತಾದರೆ ಅಬಾಧ್ಯತಾರ್ಥಕತ್ವೇನ ಗುಣಗಳನ್ನು ಹೇಳ್ತಕ್ಕಂತಹ ವಾಕ್ಯಗಳಿಗೆ ಬಾಧ ಇಲ್ಲ, ಅದರಿಂದ ಬಾಧ ಇಲ್ಲದೇ ಇರುವಂಥ ಅರ್ಥವನ್ನು ಪ್ರತಿಪಾದನೆ ಮಾಡೋದರಿಂದಾಗಿ ತೇಷಾಂ ಅಪ್ರಾಮಾಣ್ಯ ಅಯೋಗಾತ್ ಗುಣಪ್ರತಿಪಾದಕವಾದ ಪ್ರಮಾಣಗಳಿಗೆ ಅಪ್ರಾಮಾಣ್ಯ ಕೂಡೋದಿಲ್ಲ. ತತ್ಸತ್ವೇ ಅಂತಿದೆ ಗುಣಪ್ರತಿಪಾದಿಕ ಪ್ರಮಾಣಾನಾಂ ಅಪ್ರಾಮಾಣ್ಯ ಸತ್ವೇ ಅಂತರ್ಥ. ಗುಣಗಳನ್ನು
ಪ್ರತಿಪಾದನೆ ಮಾಡ್ತಕ್ಕಂಥ ಪ್ರಮಾಣಗಳು ಅಪ್ರಮಾಣ ಅಂತಾದರೆ ಆವಾಗ ಏನಾಗುತ್ತೆ? ನಿರ್ಗುಣತ್ವ ಸ್ಥಿರಂ ಭವೇತ್ ಅಂತ ಅರ್ಥ. ಒಂದು ವೇಳೆ ಗುಣ ಪ್ರತಿಪಾದಕವಾಗಿರ್ತಕ್ಕಂಥ ಪ್ರಮಾಣಗಳಿಗೆ ಅಪ್ರಾಮಾಣ್ಯ ಇಲ್ಲ ಅಂತಾದರೆ, ಪ್ರಾಮಾಣ್ಯವಿದೆ ಅಂತಾದರೆ, ಪ್ರಾಮಾಣಿಕ ನಿಷೇಧ ಯೋಗೇನ, ಯಾವುದು ಪ್ರಮಾಣ ಸಿದ್ಧವಾಗಿದೆಯೋ ಅದನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತ್ವದಭಿಲಷಿತ ನಿರ್ಗುಣತ್ವಮೇವ ನ ಸಿದ್ಧ್ಯತೆ. ನಿನಗೆ ಅಭಿಲಷಿತವಾದ, ನಿನಗೆ ಇಷ್ಟವಾದ ಭಗವಂತ ನಿರ್ಗುಣ ಎಂಬತಕ್ಕಂಥದ್ದು ಸಿದ್ಧ ಆಗದೆ ಹೋಗಬೇಕಾದೀತು. ಅದರಿಂದ ಏನು ಹೇಳಿದಂತೆ ಆಯಿತು? ತಥಾಚ ಅನ್ಯೋನ್ಯಾಶ್ರಯ ಸ್ಯಾದಿತಿ ಭಾವ ಅಂತ. ಅನ್ಯೋನ್ಯಾಶ್ರಯ ಬರುತ್ತೆ. ಲೋಕದಲ್ಲಿ ಗಾದೆ ಹೇಳ್ತಾರಲ್ಲ, ಹುಚ್ಚು ಬಿಡದೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚು ಬಿಡಲ್ಲ ಅಂತ. ಹಾಗೆ ಇಲ್ಲಿಯೂ ಕೂಡ ನಿರ್ಗುಣ ಶ್ರುತಿಗೆ ಪ್ರಾಮಾಣ್ಯ ಸಿದ್ಧವಾಗದೇನೆ ಗುಣಪ್ರತಿಪಾದಕವಾದ ಪ್ರಮಾಣಗಳಿಗೆ ಅಪ್ರಾಮಾಣ್ಯ ಸಿದ್ಧ ಆಗೋದಿಲ್ಲ. ಗುಣಪ್ರತಿಪಾದಕ ಶ್ರುತಿಗಳಿಗೆ ಅಪ್ರಾಮಾಣ್ಯ ಸಿದ್ಧ ಆಗದೇನೆ ನಿರ್ಗುಣ ಶ್ರುತಿಗೆ ಪ್ರಾಮಾಣ್ಯ ಸಿದ್ಧ ಆಗೋದಿಲ್ಲ ಅಂತ ಅನ್ಯೋನ್ಯಾಶ್ರಯ ಬರುತ್ತೆ. ನಿರ್ಗುಣೋಕ್ತೋ ಗುಣೋಕ್ತೈವ ನಿಷೇಧ್ಯಸ್ಯಾನುವಾದನಾತ್ ಏಕತ್ವಾದ್ಯನುವಾದತ್ವ ಕಥಾಚೇಯಂ ವೃಥಾ ತವ. ಹೇಳ್ತಾರೆ, ಇಲ್ಲಿ ನೀವು ಹೇಳ್ತಾ ಇದ್ದೀರಾ ಏಕೋ ದೇವ ಇತ್ಯಾದಿ ಏನು ಗುಣಗಳನ್ನು ಹೇಳಿದ್ದಾರೆ ಇದು ಅನುವಾದ ಅಂತ. ಅಲ್ಲಿ ನಿರ್ಗುಣ ಎಂಬತಕ್ಕಂಥ ಪದ ಇದೆ. ಆ ನಿರ್ಗುಣ ಎಂಬತಕ್ಕಂತಹ ಪದದಲ್ಲಿ ಗುಣ ಎಂಬತಕ್ಕಂಥ ಪದ ಇದೆ. ಆ ನಿರ್ಗುಣ ಎಂಬತಕ್ಕಂತಹ ಪದದಲ್ಲಿ ಯಾವ ಗುಣ ಎಂಬತಕ್ಕಂಥ ಪದ ಇದೆಯಲ್ಲ, ಆ ಪದದಿಂದಲೇ ಗುಣಗಳನ್ನು ಅನುವಾದ ಮಾಡಿ ನಿರು ಎಂಬುದಾಗಿ ನಿಷೇಧ ಮಾಡ್ತಾ ಇದ್ದಾರೆ. ಅದರಿಂದ ಗುಣ ಎಂಬತಕ್ಕಂಥ ನಿರ್ಗುಣ ಶಬ್ದದಲ್ಲಿರ್ತಕ್ಕಂಥ ಗುಣ ಎಂಬತಕ್ಕಂಥ ಶಬ್ದದಿಂದಲೇ ಗುಣಗಳನ್ನು ಅನುವಾದ ಮಾಡಿ ನಿರು ಎಂಬುದಾಗಿ ನಿಷೇಧ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬರ್ತಾ ಇದೆ. ಆದ್ದರಿಂದ ಏಕೋ ದೇವ ಸರ್ವಭೂತೇಷು ಗೂಢ ಇತ್ಯಾದಿ ಶಬ್ದಗಳಿಂದ ಗುಣಗಳನ್ನು ಅನುವಾದ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಾಗೇ ಇಲ್ಲ. ಹಿಂದೆ ಹೇಳಿದ್ದು ಅನುವಾದ ಅಂತ ಹೇಳಲಿಕ್ಕೆ ಪ್ರಮಾಣ ಇಲ್ಲ. ಯಾಕೆ? ಪ್ರಮಾಣ ಸಿದ್ಧವಾದ್ದನ್ನು ನೀವು ಅನುವಾದ ಅಂತ ಹೇಳಿದ್ರೆ ಆವಾಗ ನಿರ್ಗುಣತ್ವ ಎಂಬತಕ್ಕಂಥದ್ದು ಸಿದ್ಧ ಆಗೋದಿಲ್ಲ. ಪ್ರಮಾಣ ಸಿದ್ಧವಾಗದೇ ಇರತಕ್ಕಂಥದ್ದು ಅಪ್ರಮಾಣದಿಂದ ಅಂತಂದರೆ ಗುಣಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಶ್ರುತಿಗಳಿಗೆ ಅಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಿದ್ಧವಾಗಿಲ್ಲ ಅಂತ ಹೇಳಿದ್ರು. ಈಗ ಹೇಳ್ತಾರೆ ಅನುವಾದ ಅಂತ ಹೇಳಬೇಕಲ್ಲ, ಗುಣವನ್ನು ಯಾವುದರಿಂದ ಅನುವಾದ ಮಾಡಬೇಕು? ನಿರ್ಗುಣ ಎಂಬತಕ್ಕಂತಹ ಯಾವ ಗುಣವನ್ನು ನಿಷೇಧ ಮಾಡ್ತಕ್ಕಂತಹ ಪದ ಇದೆ, ಅಲ್ಲಿರತಕ್ಕಂತಹ ಗುಣ ಎಂಬತಕ್ಕಂಥ ಪದ ಇದೆ, ಆ ಪದದಿಂದಲೇ ಗುಣಗಳನ್ನು ಅನುವಾದ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬರ್ತಾ ಇರೋದರಿಂದ ಏಕೋ ದೇವ ಇತ್ಯಾದಿ ಶಬ್ದಗಳಿಂದ ಅನುವಾದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ. ನಿರ್ಗುಣೋಕ್ತೌ, ನಿರ್ಗುಣ ಎಂಬತಕ್ಕಂತಹ ಪದದಲ್ಲಿರುವಂತಹ ಗುಣೋಕ್ತೈವ, ಗುಣ ಎಂಬತಕ್ಕಂತಹ ಶಬ್ದದಿಂದಲೇ ನಿಷೇಧ್ಯಸ್ಯ ನಿಷೇಧ ಮಾಡಬೇಕಾಗಿರ್ತಕ್ಕಂತಹ ಗುಣಗಳನ್ನು ಅನುವಾದನಾತ್ ಅನುವಾದ ಮಾಡುವುದರಿಂದ ತವ ನಿನ್ನ ಇಯಂ ಏಕತ್ವಾದಿಗಳನ್ನು ಅನುವಾದ ಮಾಡುತ್ತಾ ಏಕತ್ವಾದ್ಯನುವಾದತ್ವ ಕಥಾ, ಏಕ ಮೊದಲಾಗಿರ್ತಕ್ಕಂಥ ಶಬ್ದಗಳು ಏಕತ್ವಾದಿಗಳನ್ನು ಅನುವಾದ ಮಾಡ್ತಾ ಇದ್ದಾವೆ ಎಂಬತಕ್ಕಂತಹ ವಾದವು ವೃಥಾ ವ್ಯರ್ಥವೇ ಆಗುತ್ತದೆ. ನಿರ್ಗುಣೋಕ್ತವು ನಿರ್ಗುಣ ಎಂಬತಕ್ಕಂತಹ ಪದದಲ್ಲಿರುವಂತಹ ಗುಣೋಕ್ತೈವ ಗುಣ ಎಂಬತಕ್ಕಂತಹ ಪದದಿಂದಲೇ ನಿಷೇಧ್ಯಸ್ಯ ನಿಷೇಧ ಮಾಡಬೇಕಾಗಿರ್ತಕ್ಕಂತಹ ಗುಣಗಳ ಅನುವಾದನಾತ್ ಅನುವಾದ ಮಾಡಲಿಕ್ಕೆ ಬರ್ತಾ ಇರುವುದರಿಂದ ತವ ನಿನ್ನ ಇಯಂ ಈ ಯಾವ ಏಕತ್ವಾದ್ಯನುವಾದತ್ವ ಕಥಾ, ಏಕಃ ದೇವಃ ಇತ್ಯಾದಿ ಪದಗಳಿಂದ ಏಕತ್ವ ದೇವತ್ವ ಇವುಗಳನ್ನು ಅನುವಾದ ಮಾಡ್ತಾ ಇದ್ದಾರೆ ಎಂಬತಕ್ಕಂತಹ ವಾದವು ವೃಥಾ ವ್ಯರ್ಥವೇ ಆಗುತ್ತದೆ. ಅಧುನಾ ಕಥಾ ಅಂದರೆ ವಾದ ಅಂತ ಅರ್ಥ. ನೀನೇನು ವಾದ ಮಾಡ್ತಾ ಇದೆಯಲ್ಲ ಅದೇ ಕಥಾ ಅಂದರೆ ವಾದ ಅಂತ ಅರ್ಥ. ನಿನ್ನ ಹೇಳುವಿಕೆ ಅಂತ ಅರ್ಥ. ಕಥ್ಯತೆ ಇತಿ ಕಥಾ.
ಕಥಾ ಕಥನ ಅಂದರೆ ಹೇಳುವಿಕೆ ಅಂತ. ನೀನೇನು ಹೇಳ್ತಾ ಇದ್ದೀಯಾ ಅದು ವ್ಯರ್ಥ ಅಂತ, ಅದು ಬೇರೆ. ಅದು ಕಥಾ ಅಂದರೆ ಕಥ್ಯತೆ ಇತಿ ಕಥಾ, ಹೇಳುವಿಕೆ ಅಂತ ಅರ್ಥ. ಅಧುನಾ ನಿರ್ಗುಣಃ ಇತ್ಯತ್ರ ಗುಣಪದೇನೈವ ಗುಣಮನೋದ್ಯ ನಿಷೇಧಾತ್ ಪದಾಂತರೇಣ ಅನುವಾದಃ ವ್ಯರ್ಥಃ ಇತ್ಯಾಹ ನಿರ್ಗುಣೋಕ್ತವಿತಿ. ಯಾವುದನ್ನು ಅನುವಾದ ಮಾಡಿ ನಿರಾಕರಣೆ ಮಾಡಬೇಕು, ಆ ಅನುವಾದ ಮಾಡಬೇಕಾದ್ದನ್ನು ನಿರ್ಗುಣ ಎಂಬತಕ್ಕಂಥ ಪದದಲ್ಲಿರುವಂತಹ ಗುಣಪದದಿಂದಲೇ ಅನುವಾದ ಮಾಡಿದ್ದಾರೆ ಅಂತ ಹೇಳಿಕ್ಕೆ ಬರ್ತಾ ಇದೆ. ಅಧುನಾ ನಿರ್ಗುಣ ಇತ್ಯತ್ರ, ನಿರ್ಗುಣ ಎಂಬತಕ್ಕಂತಹ ಪದದಲ್ಲಿ ಗುಣಪದೇನೈವ ಘಟಕವಾಗಿರ್ತಕ್ಕಂಥದ್ದು ಗುಣಪದ, ಆ ಗುಣಪದದಿಂದಲೇ ಗುಣಮನೋದ್ಯ ನಿಷೇಧಾತ್, ಯಾವ ಗುಣಗಳನ್ನು ನಿಷೇಧ ಮಾಡಬೇಕಾಗಿದೆಯೋ ಅದನ್ನು ಅನುವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಬರ್ತಾ ಇದೆ. ಆದ್ದರಿಂದ ಪದಾಂತರೇಣ ಅನುವಾದ ಏಕಃ ದೇವಃ ಸರ್ವಭೂತೇಷು ಗೂಢಃ ಇತ್ಯಾದಿ ಪದಗಳಿಂದ ಅನುವಾದ ಎಂಬತಕ್ಕಂಥದ್ದು ವ್ಯರ್ಥ, ಇದು ವ್ಯರ್ಥ ಎಂಬುದಾಗಿ ಹೇಳ್ತಾ ಇದ್ದಾರೆ ನಿರ್ಗುಣೋಕ್ತ ಎಂಬತಕ್ಕಂತಹ ಶ್ಲೋಕದಿಂದ. ವೇದೈಕ ಪ್ರಾಪ್ತ ಸಾರ್ವಜ್ಞ ಪೂರ್ವ ಸರ್ವಗುಣಾ ಹರೇಃ ಅಮಾನತ್ವಾರ್ಹ ವೇದಾನ್ಯ ಮಾನಪ್ರಾಪ್ತೋ ನ ಕಶ್ಚನ. ಈಗ ಭಗವಂತನಲ್ಲಿ ಗುಣಗಳನ್ನು ಅನುವಾದ ಮಾಡ್ತಾ ಇದೆ. ಏಕೋ ದೇವಃ ಸರ್ವಭೂತೇಷು ಗೂಢಃ ಇತ್ಯಾದಿ ವಾಕ್ಯ ಅಂತ ನಾವು ಪ್ರಶ್ನೆ ಮಾಡ್ತೇವೆ. ಭಗವಂತನಲ್ಲಿ ಗುಣಗಳನ್ನು ಏಕೋ ದೇವಃ ಇತ್ಯಾದಿ ಶ್ರುತಿ ಅನುವಾದ ಮಾಡ್ತಾ ಇದೆ ಅಂತಂದರೆ ಈ ಗುಣಗಳು ವೇದದಿಂದ ಪ್ರಾಪ್ತವಾದದ್ದು, ಪ್ರಮಾಣದಿಂದ ಹಿಂದೆ ಹೇಳಿದ್ದು ಪ್ರಮಾಣದಿಂದ ಪ್ರಾಪ್ತವಾದದ್ದು ಅಪ್ರಮಾಣದಿಂದ ಪ್ರಾಪ್ತವಾದದ್ದು ಅಂತ. ಅದಕ್ಕೆ ಪ್ರಮಾಣದಿಂದ ಪ್ರಾಪ್ತವಾದದ್ದು ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಅಪ್ರಮಾಣದಿಂದ ಪ್ರಾಪ್ತವಾದದ್ದು ಅನುವಾದ ಅಂತ ಹೇಳಿದ್ರೆ ಅದು ಅನ್ಯೋನ್ಯಾಶ್ರಯ ದೋಷ ಬರುತ್ತೆ ಅಂತ ಹೇಳಿದ್ದು. ಈಗ ಪ್ರಮಾಣ ಪ್ರಾಪ್ತವಾದ ಗುಣಗಳನ್ನು ಅನುವಾದ ಮಾಡೋದು ಅಂತಾದರೆ ಆ ಪ್ರಮಾಣ ಯಾವುದು ಅಂತ ಪ್ರಶ್ನೆ ಮಾಡ್ತಾ ಇದ್ದೇವೆ. ವೇದ ಎಂಬತಕ್ಕಂತಹ ಪ್ರಮಾಣದಿಂದ ಪ್ರಾಪ್ತವಾದ ಗುಣಗಳನ್ನು ನಿಷೇಧ ಮಾಡೋದು ಅಂತ ಹೇಳ್ತೀರೋ, ಅಥವಾ ಇತರ ದರ್ಶನಕಾರರು ಹೇಳಿದ್ದಾರೆ ಅಂದರೆ ಇತರ ದರ್ಶನ ಎಂಬತಕ್ಕಂಥ ಪ್ರಮಾಣದಿಂದ ಪ್ರಾಪ್ತವಾದದ್ದು ಅದನ್ನು ನಿಷೇಧ ಮಾಡೋದು ಅಂತ ಹೇಳ್ತೇವೆ. ಹಾಗಾದರೆ ಪ್ರಮಾಣದಿಂದ ಪ್ರಾಪ್ತವಾದದ್ದು ವೇದರೂಪವಾದ ಪ್ರಮಾಣದಿಂದಲೇ ಪ್ರಾಪ್ತವಾದ ಗುಣಗಳನ್ನು ನಿಷೇಧ ಮಾಡೋದು ಅಂತ ಹೇಳ್ತಿರೋ, ಅಥವಾ ಇತರ ದರ್ಶನ ಎಂಬತಕ್ಕಂತಹ ಸಮಯ ಅಂದರೆ ಇತರ ದರ್ಶನ, ಇತರ ದರ್ಶನಗಳಿಂದ ಪ್ರಾಪ್ತವಾಗಿರತಕ್ಕಂತಹ ಗುಣಗಳು ಅದು ಪ್ರಮಾಣ ಪ್ರಾಪ್ತವಾಯಿತು, ಅದನ್ನು ನಿಷೇಧ ಮಾಡೋದು ಅಂತ ಹೇಳ್ತಿರೋ ಅಂತ ವಿಕಲ್ಪ ಮಾಡಿಕೊಂಡು ಅದಕ್ಕೆ ಹೇಳ್ತಾರೆ ವೇದರೂಪವಾದ ಪ್ರಮಾಣದಿಂದ ಪ್ರಾಪ್ತವಾದದ್ದನ್ನೇ ಅನುವಾದ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ವೇದೈಕ ಪ್ರಾಪ್ತ ಸಾರ್ವಜ್ಞ ಪೂರ್ವ ಸರ್ವಗುಣಾ ಹರೇಹೇ ಅಮಾನತ್ವಾರ್ಹ ವೇದಾನ್ಯ ಮಾನಪ್ರಾಪ್ತೋ ನ ಕಶ್ಚನ ಅಂತ. ಪರಮಾತ್ಮನಲ್ಲಿ ಸರ್ವಜ್ಞತ್ವ ಅದು ಗುಣಗಳು, ಸರ್ವೋತ್ತಮತ್ವ ಈ ಎಲ್ಲ ಗುಣಗಳು ಕೂಡ ಅದು ಪ್ರಾಪ್ತವಾದದ್ದು ಹೇಗೆ ಅಂತಂದರೆ ಪರಮಾತ್ಮನನ್ನು ಸದಾಗಮೈಕ ವಿಜ್ಞೇಯ ಅಂತ ಹೇಳ್ತಾರೆ. ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ವೇದ ಏವ ಹಿ ಏನ ಮಾವೇದಯಂತಿ ಅಂತ. ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ನೇಂದ್ರಿಯಾಣಿ ನಾನುಮಾನಂ, ಪ್ರತ್ಯಕ್ಷದಿಂದ ತಿಳ್ಕೊಳ್ಳಿಕ್ಕಾಗೋದಿಲ್ಲ, ಯುಕ್ತಿಯಿಂದ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾದರೆ ಭಗವಂತನಲ್ಲಿ ಗುಣ ಇದೆ ಅಂತ ತಿಳ್ಕೊಳ್ಬೇಕಾದ್ರೆ ಯಾವುದರಿಂದ ತಿಳ್ಕೊಳ್ಬೇಕು? ವೇದೈಕ ಮಾನ, ವೇದ ಎಂಬತಕ್ಕಂಥ ಪ್ರಮಾಣದಿಂದಲೇ ತಿಳ್ಕೊಳ್ಬೇಕು. ಆದ್ದರಿಂದ ಪರಮಾತ್ಮನಲ್ಲಿರ್ತಕ್ಕಂತಹ ಸಾರ್ವಜ್ಞಾದಿ ಗುಣಗಳು ವೇದ ಎಂಬತಕ್ಕಂತಹ ಪ್ರಮಾಣದಿಂದಲೇ ಪ್ರಾಪ್ತವಾಗಿದೆ ಅಂತ ಹೇಳಬೇಕು. ವೇದ ಎಂಬತಕ್ಕಂಥ ಪ್ರಮಾಣದಿಂದಲೇ ಪ್ರಾಪ್ತವಾಗಿದೆ ಅಂತಾದರೆ ಆವಾಗ ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ ಅಂತ ಮುಂದೆ ಹೇಳ್ತಾರೆ. ಆಮೇಲೆ ಅಪ್ರಮಾಣ ಅಂತ ಹೇಳಲಿಕ್ಕೆ ಸಾಧ್ಯವಾದದ್ದು, ಅಪ್ರಮಾಣ ಅಂತ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಪ್ರಮಾಣದಿಂದ ಪೌರುಷೇಯ ವಾಕ್ಯಗಳೆಲ್ಲ ಇದೆಯಲ್ಲ, ಇದು ಅಪ್ರಮಾಣ ಅಂತ ಹೇಳ್ಬೋದು. ಯಾಕೆ? ಒಬ್ಬನ ವಾಕ್ಯ ಅಪ್ರಮಾಣವಾಗಿದೆ, ಆದ್ದರಿಂದ ಇನ್ನೊಬ್ಬನ ವಾಕ್ಯವು ಕೂಡ ಅಪ್ರಮಾಣವಾಗಿರಬಹುದು ಅಂತ ನಾವು ಊಹಿಸಲಿಕ್ಕೆ ಸಾಧ್ಯ ಇದೆ. ಈಗ ಜಿನನ ವಾಕ್ಯ ಅದು ಅಪ್ರಮಾಣವಾಗಿದೆ, ಜಿನ ಒಬ್ಬ ಚೇತನ, ಆದ್ದರಿಂದಾಗಿ
ಇನ್ನೊಬ್ಬ ಚೇತನ ಹೇಳಿರ್ತಕ್ಕಂಥ ವಾಕ್ಯವು ಕೂಡ ಅಪ್ರಮಾಣ ಅಂತ ಹೇಳ್ಬೋದು. ಅದನ್ನೇ ನಾವು ಹೇಳೋದು. ಬುದ್ಧ, ಬೌದ್ಧರು, ಜೈನರು ಅವರೆಲ್ಲ ಬುದ್ಧನಿಗೆ ಸರ್ವಜ್ಞತ್ವವನ್ನು ಒಪ್ತಾರೆ, ಜೈನರು ಜಿನನಿಗೆ ಸರ್ವಜ್ಞತ್ವವನ್ನು ಒಪ್ತಾರೆ. ಆದರೆ ಆ ಬುದ್ಧನ ವಾಕ್ಯದಿಂದ ಜಿನನ ವಾಕ್ಯದಿಂದ ಅವನು ಸರ್ವಜ್ಞ ಅಂತ ಒಪ್ಪಲಿಕ್ಕೆ ಬರಲ್ಲ. ಯಾಕೆ? ಅವನು ನಮ್ಮಂತೆ ಚೇತನ. ನಾನು ಸರ್ವಜ್ಞ ಅಂತ ಹೇಳಿದ್ರೆ ನೀವು ಒಪ್ಕೊಳ್ತೀರಾ? ಇಲ್ಲ. ಹಾಗಾದರೆ ನಾನು ಸರ್ವಜ್ಞ ಅಂತ ನಾನೇ ಹೇಳ್ಕೊಳ್ತೇನೆ. ಆದರೆ ನಾನು ಸರ್ವಜ್ಞ ಎಂಬ ನನ್ನ ವಾಕ್ಯದಿಂದ ಹೇಗೆ ನನ್ನಲ್ಲಿ ಸರ್ವಜ್ಞತ್ವ ಸಿದ್ಧ ಆಗೋದಿಲ್ಲೋ ಹಾಗೆ ಬುದ್ಧ, ಜಿನ ಮೊದಲಾದವರಿಗೆ ಸರ್ವಜ್ಞತ್ವ ಅವರ ವಾಕ್ಯದಿಂದಲೇ ಸಿದ್ಧವಾಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? ಅವರೂ ಚೇತನರಾದ್ದರಿಂದ, ಚೇತನರಲ್ಲಿ ದೋಷ ಎಂಬತಕ್ಕಂಥದ್ದು ಸಂಭಾವಿತವಾದ್ದರಿಂದ ಅವರಲ್ಲಿ ದೋಷ ಇದೆ ಅಂಥೇಳಿ ಅವರ ಕೂಡ ಸರ್ವಜ್ಞರು ಅಂತ ಆಗದೆ ಹೋಗುತ್ತೆ. ಹಾಗಾದರೆ ಪರಮಾತ್ಮನಲ್ಲಿ ಸರ್ವಜ್ಞತ್ವಾದಿಗಳಿದೆ ಅಂತಂದರೆ ಇನ್ನೊಬ್ಬರ ವಾಕ್ಯದಿಂದ ಒಪ್ಪೋದಲ್ಲ. ಮತ್ತು ಯಾವುದರಿಂದ ಒಪ್ಪೋದು? ವೇದರೂಪವಾದ ಪ್ರಮಾಣದಿಂದ ಒಪ್ಪಬೇಕು. ವೇದ ಎಂಬತಕ್ಕಂಥದ್ದು ಅಪೌರುಷೇಯ. ಅಪೌರುಷೇಯವಾದ ವೇದದಲ್ಲಿ ಅಪ್ರಾಮಾಣ್ಯ ಶಂಕೆ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಹಾಗಾದರೆ ಪರಮಾತ್ಮನಲ್ಲಿ ಇರತಕ್ಕಂತಹ ಸರ್ವಜ್ಞತ್ವಾದಿ ಗುಣಗಳು ವೇದೈಕ ಪ್ರಾಪ್ತ, ವೇದ ಎಂಬತಕ್ಕಂತಹ ಪ್ರಮಾಣದಿಂದ ಪ್ರಾಪ್ತವಾಗಿರ್ತಕ್ಕಂಥವುಗಳು. ಇನ್ನು ಅಪ್ರಾಮಾಣ್ಯ ಸಂಭಾವನಾ ಇರತಕ್ಕಂಥದ್ದು ವೇದ ವ್ಯತಿರಿಕ್ತವಾಗಿರ್ತಕ್ಕಂತಹ ದರ್ಶನಾದಿಗಳು, ಅದರಿಂದ ಪರಮಾತ್ಮನಲ್ಲಿ ಸರ್ವಜ್ಞತ್ವಾದಿ ಗುಣ ಎಂಬತಕ್ಕಂಥದ್ದು ಪ್ರಾಪ್ತವಾದದ್ದು ಅಲ್ಲ ಅಂತ. ಹರೇಹೇ ಪರಮಾತ್ಮನ ವೇದೈಕ ಪ್ರಾಪ್ತ ಸರ್ವಜ್ಞ ಪೂರ್ವ ಸರ್ವಗುಣ ಸರ್ವಜ್ಞ ಮೊದಲಾಗಿರ್ತಕ್ಕಂತಹ ಎಲ್ಲ ಗುಣಗಳು ಕೂಡ ವೇದ ಎಂಬತಕ್ಕಂತಹ ಪ್ರಮಾಣದಿಂದಲೇ ಪ್ರಾಪ್ತವಾದವುಗಳು. ಕಶ್ಚನ ಯಾವ ಗುಣವೂ ಕೂಡ ಅಮಾನತ್ವಾರ್ಹ ವೇದಾನ್ಯಮಾನ ಪ್ರಾಪ್ತ ನ, ಅಪ್ರಮಾಣ ಎಂಬುದಾಗಿ ಊಹಿಸಲಿಕ್ಕೆ ಸಾಧ್ಯ ಇರತಕ್ಕಂತಹ ವೇದಕ್ಕಿಂತ ಬೇರೆಯಾದ ಪ್ರಮಾಣದಿಂದ ಪ್ರಾಪ್ತವಾದದ್ದು ಅಲ್ಲ. ಯಾವ ಗುಣವೂ ವೇದೇತರ ಪ್ರಮಾಣ ಪ್ರಾಪ್ತವಾದದ್ದು ಅಲ್ಲ. ಹರೇಹೇ ಪರಮಾತ್ಮನ ಗುಣಗಳು ವೇದೈಕ ಪ್ರಾಪ್ತ ಸಾರ್ವಜ್ಞ ಪೂರ್ವ ಸರ್ವಗುಣ, ಸಾರ್ವಜ್ಞ ಮೊದಲಾಗಿರ್ತಕ್ಕಂತಹ ಎಲ್ಲ ಗುಣಗಳು ವೇದ ಎಂಬತಕ್ಕಂತಹ ಪ್ರಮಾಣದಿಂದಲೇ ಪ್ರಾಪ್ತವಾದವುಗಳು. ಕಶ್ಚನ ಯಾವ ಗುಣವು ಅಮಾನತ್ವಾರ್ಹ ವೇದಾನ್ಯಮಾನ ಪ್ರಾಪ್ತ ನ, ಅಪ್ರಮಾಣ ಅಂತ ಊಹಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ವೇದೇತರ ಪ್ರಮಾಣದಿಂದ ಪ್ರಾಪ್ತವಾದದ್ದು ಅಲ್ಲವೇ ಅಲ್ಲ. ಅಧುನಾ ವೇದೇತರ ಪ್ರಮಾಣ ಪ್ರಾಪ್ತಿಮಾದಾಯ ಅನುವಾದತ್ವ ಮುಚ್ಯತೆ ಉತ ಸಮಯ ಪ್ರಾಪ್ತಿಮಾದಾಯವ ಅಥವಾ ವೇದ ಪ್ರಾಪ್ತಿಮಾದಾಯವ ಇತಿ ವಿಕಲ್ಪ್ಯ ಪಕ್ಷತ್ರಯೇಪಿ ದೂಷಣಮಾಹ ಅಂತ. ಈಗ 3 ರೀತಿ ವಿಕಲ್ಪ ಮಾಡ್ತಾ ಇದ್ದಾರೆ. ಅನುವಾದ ಅಂತ, ಗುಣಗಳ ಅನುವಾದ. ಅದು ವೇದಕ್ಕಿಂತ ಬೇರೆಯಾದ ಪ್ರಮಾಣದಿಂದ ಪ್ರಾಪ್ತವಾದ ಗುಣಗಳ ಅನುವಾದ ಅಂತ ಹೇಳ್ತೀರೋ, ಅಥವಾ ಸಮಯ ಪ್ರಾಪ್ತ, ಇತರ ದರ್ಶನಕಾರರು ಹೇಳಿದ್ದಾರೆ ಅಂತ ಇತರ ದರ್ಶನ ಎಂಬತಕ್ಕಂಥ ಪ್ರಮಾಣದಿಂದ ಪ್ರಾಪ್ತವಾದ ಗುಣಗಳ ಅನುವಾದ ಅಂತ ಹೇಳ್ತೀರೋ, ಅಥವಾ ವೇದ ಎಂಬತಕ್ಕಂಥ ಪ್ರಮಾಣದಿಂದಲೇ ಪ್ರಾಪ್ತವಾದ ಗುಣಗಳ ಅನುವಾದ ಅಂತ ಹೇಳ್ತೀರೋ ಎಂಬುದಾಗಿ 3 ರೀತಿಯಲ್ಲಿ ವಿಕಲ್ಪ ಮಾಡಿ. ಯಾಕೆ? ಪ್ರಮಾಣ ಪ್ರಾಪ್ತವಾದ ಅಂದ ಅನುವಾದ ಮಾಡೋದು ಅಂತ. ಆ ಪ್ರಮಾಣ ಯಾವುದು? ವೇದೇತರ ಪ್ರಮಾಣವೋ ಅಥವಾ ಇತರ ದರ್ಶನವೋ ಅಥವಾ ವೇದ ಎಂಬತಕ್ಕಂಥದ್ದೇ ಪ್ರಮಾಣವೋ ಎಂಬುದಾಗಿ 3 ವಿಕಲ್ಪ ಮಾಡಿ 3 ಪಕ್ಷದಲ್ಲಿಯೂ ಕೂಡ ದೋಷವನ್ನು ಹೇಳ್ತಾ ಇದ್ದಾರೆ. ವೇದೈಕ ಪ್ರಾಪ್ತ ಸಾರ್ವಜ್ಞ ಪೂರ್ವ ಸರ್ವ ಗುಣ ಎಂಬತಕ್ಕಂಥ ವಾಕ್ಯದಿಂದ. ಅಮಾನತ್ವಾರ್ಹ ಇತ್ಯನೇನ ವೇದೇತರ ಪ್ರಮಾಣಾನ ಕದಾಚಿತ್ ಅಪ್ರಾಮಾಣ್ಯಮಪಿ ಸಂಭಾವಿತಂ ವೇದಸ್ಯತು ನ ಕಥಂಚದಿತಿ ಧ್ವನಯತಿ ಅಂತ. ಅಲ್ಲಿ ಅಮಾನತ್ವಾರ್ಹ ಅಂತ ಶಬ್ದ ಹಾಕಿದ್ದಾರೆ. ಯಾಕೆ ಅಂತಂದರೆ ವೇದಕ್ಕಿಂತ ಭಿನ್ನವಾಗಿರ್ತಕ್ಕಂತಹ ಯಾವ ಪ್ರಮಾಣ ಇದೆಯಲ್ಲ ಅದರಲ್ಲಿ ಅಪ್ರಾಮಾಣ್ಯ ಶಂಕ ಇದೆ. ವೇದೇತರ ಪ್ರಮಾಣಾನಾಂ ಕದಾಚಿತ್ ಅಪ್ರಾಮಾಣ್ಯಮಪಿ ಸಂಭಾವಿತಂ. ವೇದಕ್ಕಿಂತ ಬೇರೆಯಾದ ಪ್ರಮಾಣಗಳಿಗೆ, ಪೌರುಷೇಯ ವಾಕ್ಯಗಳಿಗೆಲ್ಲ ಅಪ್ರಾಮಾಣ್ಯ ಸಂದೇಹ ಎಂಬತಕ್ಕಂಥದ್ದಿದೆ, ಅಲ್ಲಿ ಸಂಭಾವಿತ. ಆದರೆ ವೇದದಲ್ಲಿ ಮಾತ್ರ ಅಪ್ರಾಮಾಣ್ಯ ಶಂಕೆಗೂ ಕೂಡ ಅವಕಾಶ ಇಲ್ಲವೇ ಇಲ್ಲ. ಯಾಕೆ? ಅಪೌರುಷೇಯವಾದ್ದರಿಂದ ನಿತ್ಯ ಪ್ರಮಾಣವಾಗಿರ್ತಕ್ಕಂಥದ್ದು ವೇದ, ಅದರಲ್ಲಿ ಅಪ್ರಾಮಾಣ್ಯ ಶಂಕೆಗೆ ಅವಕಾಶವೇ ಇಲ್ಲ. ಇಲ್ಲಿ
ಪಾಶುಪತಾದಿ ಆಗಮಗಳಿದೆ. ಪಾಶುಪತಾದಿ ಆಗಮಗಳಲ್ಲಿ ಹೇಳಿರುವಂತಹ ಕರ್ಮಗಳನ್ನು ಅನುಷ್ಠಾನ ಮಾಡಿದ್ರೆ, ಕೆಲವೊಂದು ಕರ್ಮ ಅನುಷ್ಠಾನ ಮಾಡಿದ್ರೆ ಫಲ ಬಂತು, ಹಾಗಾದರೆ ಪ್ರಮಾಣ ಅಂತ ನಿಶ್ಚಯ ಆಯಿತು. ಕೆಲವೊಂದು ಕರ್ಮ ಅನುಷ್ಠಾನ ಮಾಡಿದ್ರೆ ಆವಾಗ ಫಲ ಬರಲಿಲ್ಲ. ಅವಾಗೇನು ಹೇಳಬೇಕು? ಪಾಶುಪತಾದಿ ಆಗಮಗಳು ಅಪ್ರಮಾಣ ಅಂತ ಹೇಳ್ಬೋದು. ಹಾಗೆ ವೇದೋಕ್ತವಾದ ಕರ್ಮಾನುಷ್ಠಾನ ಮಾಡಿದ್ರೆ ಫಲ ಬಂತು, ಇನ್ನೊಂದು ವೇದದಲ್ಲಿ ಹೇಳಿರ್ತಕ್ಕಂಥ ಕರ್ಮಾನುಷ್ಠಾನ ಮಾಡಿದ್ರೆ ಫಲ ಬರಲಿಲ್ಲ, ಹಾಗೆ ವೇದವು ಅಪ್ರಮಾಣ ಅಂತ ಆಗ್ಬೋದಾ ಅಂತಂದರೆ ವೇದವು ಅಪ್ರಮಾಣ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ ನೋಡಿ, ಅಲ್ಲಿ ಇಲ್ಲಿ ಸಮಾನ ಆಯಿತು. ಪಾಶುಪತಾದಿ ಆಗಮಗಳಲ್ಲಿ ಹೇಳಿದ ಕರ್ಮಾನುಷ್ಠಾನ ಮಾಡಿದ್ರೆ ಫಲ ಬರಲಿಲ್ಲ, ವೇದೋಕ್ತವಾದ ಕರ್ಮವನ್ನು ಅನುಷ್ಠಾನ ಮಾಡಿದರೆ ಫಲ ಬರಲಿಲ್ಲ, ಹಾಗಾದರೆ ಫಲ ಬರಲಿಲ್ಲ ಅಂತ ಸಮಾನ ಆಯ್ತಲ್ಲ. ಹೇಗೆ ಪಾಶುಪತಾದಿ ಆಗಮಗಳಲ್ಲಿ ಹೇಳಿದ ಕರ್ಮಾನುಷ್ಠಾನ ಮಾಡಲಿ ಫಲ ಬರಲಿಲ್ಲ, ಆದ್ದರಿಂದ ಪಾಶುಪತಾದಿ ಆಗಮಗಳನ್ನು ಅಪ್ರಮಾಣ ಅಂತ ಹೇಳ್ತೀರೋ, ಹಾಗೆ ವೇದೋಕ್ತ ಕರ್ಮ ಅನುಷ್ಠಾನ ಮಾಡಿದರೂ ಕೂಡ ಫಲ ಬರಲಿಲ್ಲ, ವೇದವು ಅಪ್ರಮಾಣ ಆಗಲಿ ಅಂತಂದರೆ ಇಲ್ಲಿ ಅಪ್ರಾಮಾಣ್ಯ ಶಂಕೆಗೆ ಅವಕಾಶವೇ ಇಲ್ಲ. ಯಾಕೆ? ವೇದವು ಅಪೌರುಷೇಯ, ವೇದದಲ್ಲಿ ದೋಷಕ್ಕೆ ಅವಕಾಶವೇ ಇಲ್ಲ. ಎಲ್ಲಿಯಾದರೂ ವಾಕ್ಯದಲ್ಲಿ ದೋಷ ಬರುತ್ತೆ ಅಂತಂದರೆ ವಾಕ್ಯವನ್ನು ಸ್ವತಂತ್ರವಾಗಿ ಪ್ರಯೋಗ ಮಾಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ದೋಷ ಇದ್ದಾಗ ವಾಕ್ಯದಲ್ಲಿ ದೋಷ ಬರುತ್ತೆ. ಪುರುಷ ದೋಷ ನಿಬಂಧನ ದೋಷ ವಾಕ್ಯದಲ್ಲಿರ್ತಕ್ಕಂಥದ್ದು. ಅದೇ ಕರ್ಮ ಮಾಡಿದೆವು, ಫಲ ಬರಲಿಲ್ಲ, ದೋಷ ಆಯ್ತಲ್ಲ ಅಂತಂದರೆ ಕರ್ಮ ಮಾಡಿದ್ದು ಸರಿಯಾಗಿ ಮಾಡಿಲ್ಲ, ಕರ್ಮ ಮಾಡಿದ ವ್ಯಕ್ತಿಯಲ್ಲಿ ದೋಷ ಇದೆ. ಕ್ರಿಯೆಯಲ್ಲಿ ಪೂರ್ಣತ್ವ ಇಲ್ಲ, ಕ್ರಿಯೆಯಲ್ಲಿ ಲೋಪದೋಷ ಇದೆ. ಕ್ರಿಯೆ ಮಾಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ಲೋಪದೋಷ ಇದೆ. ಕ್ರಿಯಾಗೆ ಉಪಯೋಗ ಮಾಡಿರ್ತಕ್ಕಂಥ ದ್ರವ್ಯದಲ್ಲಿ ಲೋಪದೋಷಗಳಿದೆ. ತುಂಬ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೀರಾ, ಲಂಚ ತಗೊಂಡು, ಹಾಗಾದರೆ ಚೆನ್ನಾಗಿ ಭಕ್ತಿಯಿಂದ ಮಾಡಿದ್ದು, ಹಣ ಎಲ್ಲಿಂದ ಬಂತು? ಯಾರ್ದೋ ತಲೆ ಒಡೆದಿದ್ದು ಅಥವಾ ಯಾರನ್ನೋ ಪೀಡಿಸಿ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾದರೆ ನೀವು ಒಳ್ಳೆ ಭಕ್ತಿಯಿಂದ ಶ್ರದ್ಧೆಯಿಂದ ಕರ್ಮ ಮಾಡಿದ್ದೀರಾ ಅಂತಂದರೆ ಫಲ ಬರಲಿಲ್ಲ ಅಂತಂದರೆ ವೇದ ಅಪ್ರಮಾಣ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾದರೆ ಇಲ್ಲಿ ಕರ್ತೃದೋಷ ಅಥವಾ ಕ್ರಿಯಾದೋಷ ಅಥವಾ ದ್ರವ್ಯದೋಷ ಇವುಗಳಿದೆ ಅಂತಲೇ ಹೇಳಬೇಕು, ಹೊರತು ವೇದಕ್ಕೆ ಅಪ್ರಾಮಾಣ್ಯ ಇಲ್ಲ. ಆದರೆ ಪಾಶುಪತಾದಿ ಆಗಮಗಳಲ್ಲಿ ಹೇಳಿದ ಕರ್ಮಾನುಷ್ಠಾನ ಮಾಡಿದಾಗ ಫಲ ಬರಲಿಲ್ಲ ಅಂದರೆ ಅಲ್ಲೂ ಕೂಡ ಹೀಗೆ ಹೇಳ್ತೇವೆ ಅಂತಂದರೆ ಇಲ್ಲ. ಯಾಕೆ? ಪಾಶುಪತಾದಿ ಆಗಮಗಳಿಗೆ ಪ್ರಾಮಾಣ್ಯ ನಿಶ್ಚಯ ಆಗಿಲ್ಲ, ಅಲ್ಲಿ ಅಪ್ರಾಮಾಣ್ಯ ಶಂಕೆ ಇದೆ. ಆದರೆ ವೇದದಲ್ಲಿ ಅಪ್ರಾಮಾಣ್ಯ ಶಂಕೆ ಇಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಅಮಾನತ್ವಾರ್ಹ ವೇದೇತರ ಪ್ರಮಾಣ ಅಂತ ಹೇಳಿದ್ದಾರೆ. ಅದೇ ಅವುಗಳಿಗೆ ಅದಕ್ಕೆ ಪ್ರಾಮಾಣ್ಯ ನಿಶ್ಚಯ ಆದರೆ ಆಮೇಲೆ ಫಲ ಅದರ್ಶನದಿಂದ ಈ ದೋಷಗಳನ್ನೆಲ್ಲ ನಾವು ಲೋಪ ಇದೆ ಅಂತ ಹೇಳ್ಬೋದು. ಆಗಿಲ್ಲ, ಹೇಗೆ ನಿಶ್ಚಯ ಮಾಡ್ತೀರಾ? ಪ್ರಾಮಾಣ್ಯ ನಿಶ್ಚಯ ಹೇಗೆ ಮಾಡ್ತೀರಾ? ಪಶುಪತಿಯಿಂದ ಉಕ್ತವಾದ ವಾಕ್ಯವು ಪ್ರಮಾಣ. ಯಾಕೆ? ಸರ್ವಜ್ಞನಾದ ಪಶುಪತಿಯಿಂದ ಉಕ್ತವಾದದ್ದು ಅಂತ ಹೇಳಬೇಕು. ನಾವು ಹೇಳ್ತೇವೆ ಸ್ಕಂದನ ವಾಕ್ಯ ಪ್ರಮಾಣ. ಯಾಕೆ? ಸರ್ವಜ್ಞನಾದ ಸ್ಕಂದ ಹೇಳಿದ್ದಾನೆ. ಹಾಗಾದರೆ ಪಶುಪತಿ ಸರ್ವಜ್ಞನೋ ಸ್ಕಂದ ಸರ್ವಜ್ಞನೋ ಹೆಂಗೆ ತೀರ್ಮಾನ ಮಾಡ್ತೀರಾ? ಅದರಿಂದಾಗಿ ಆ ವಾಕ್ಯಗಳಿಗೆ ಪ್ರಾಮಾಣ್ಯ ನಿಶ್ಚಯ ಆಗಿಲ್ಲ. ಸರ್ವಜ್ಞನಾದ ಪಶುಪತಿ ಹೇಳಿದ್ದಾನೆ ಅಂತ ಆ ವಾಕ್ಯಕ್ಕೆ ಪ್ರಾಮಾಣ್ಯ ನಿಶ್ಚಯ ಆಗಬೇಕು. ಪಶುಪತಿಯೇ ಸರ್ವಜ್ಞ ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಶಕ್ತಿಯನ್ನು ಒಪ್ತಕ್ಕಂಥವರು ಶಕ್ತಿ ದೇವತೆಯನ್ನೇ ಸರ್ವಜ್ಞರು ಅಂತ. ಪಶುಪತಿ ರುದ್ರದೇವರು. ವಾಕ್ಯಾರ್ಥೇತೇಪ್ಯ ಸಂದೇಹಾತ್ ಸಮಯ ಪ್ರಾಪ್ತತಾಪಿನ ಕಥಮಿತ್ತಮಪೂರ್ವಾರ್ಥ ಗುಣೋಕ್ತಿರನುವಾದಿಕ. ಯಾವ ವೇದಗಳಿಂದ ಪ್ರಾಪ್ತವಾಗಿರ್ತಕ್ಕಂಥದ್ದು ಎಸ್ ಸರ್ವಜ್ಞ ಅಂತ, ಯಾವ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ ಅಂತ ಶ್ರುತಿ ಹೇಳುತ್ತಾ ಇದೆ. ಶ್ರುತಿ ಯಹ ಸರ್ವಜ್ಞ ಎಂಬುದಾಗಿ ಈ ರೀತಿಯಲ್ಲಿ ವಾಕ್ಯವನ್ನು
ಹೇಳಿ ಆ ವಾಕ್ಯದಿಂದ ಪರಮಾತ್ಮನಲ್ಲಿ ಸರ್ವಜ್ಞತ್ವಾದಿಗಳನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಯಹ ಸರ್ವಜ್ಞ ಅಂತ, ಪರಮಾತ್ಮ ಸರ್ವಜ್ಞ ಅಂತ ಅವರು ಹೇಳ್ತಾರೋ ಇಲ್ಲೋ? ಪರಮಾತ್ಮನು ಜ್ಞಾನರೂಪಿ ಸರ್ವಜ್ಞ ಅಂತ ಶ್ರುತಿ ಹೇಳ್ತಾ ಇದೆ ಅಂತ ಅವರು ಹೇಳ್ತಾರೆ. ಹಾಗಾದರೆ ಎಸ್ ಸರ್ವಜ್ಞ ಎಂಬತಕ್ಕಂತಹ ಶ್ರುತಿ ಇದು ಸರ್ವಜ್ಞಾದಿ ಗುಣಗಳನ್ನು ಹೇಳ್ತಾ ಇದೆ. ಹಾಗಾದರೆ ಪರಮಾತ್ಮನಲ್ಲಿ ಸರ್ವಜ್ಞಾದಿ ಗುಣಗಳು ಯಾವುದರಿಂದ ಪ್ರಾಪ್ತ ಆಯಿತು? ವೇದದಿಂದಲೇ ಪ್ರಾಪ್ತ ಆಯಿತು ಎಂಬತಕ್ಕಂಥ ವಿಷಯದಲ್ಲಿ ನಿನಗೂ ಕೂಡ ಸಂದೇಹ ಇಲ್ಲ, ಅಸಂದೇಹ ಅಂತ. ಅದರಿಂದ ಸರ್ವಜ್ಞಾದಿ ಗುಣಗಳು ವೇದದಿಂದಲೇ ಪ್ರಾಪ್ತ ಆದ್ದರಿಂದ ಸಮಯ ಪ್ರಾಪ್ತ. ಯಾವುದೋ ದರ್ಶನಕಾರರು ಹೇಳಿದ್ದಾರೆ ಆದ್ದರಿಂದ ಪರಮಾತ್ಮನಲ್ಲಿ ಸರ್ವಜ್ಞತ್ವ ಇದೆ ಅಂತಲ್ಲ, ಸಮಯದಿಂದ ಪ್ರಾಪ್ತವಾದದ್ದು ಅಂತ ಅಲ್ಲ. ನೋಡಿ, ಈಗ ಎಸ್ ಸರ್ವಜ್ಞ ಎಂಬತಕ್ಕಂಥ ಶ್ರುತಿಯಿಂದ ಪ್ರಾಪ್ತವಾದದ್ದು ಅಂತ ಹೇಳಿದ್ರಿಂದ ವೇದೇತರ ಪ್ರಮಾಣ ಪ್ರಾಪ್ತ ಅಲ್ಲ ಅಂತ ಆಯಿತು, ಸಮಯ ಪ್ರಾಪ್ತ ಅಲ್ಲ ಅಂತನೂ ಆಯಿತು. ಹಾಗಾದರೆ ವೇದರೂಪ ಪ್ರಮಾಣದಿಂದ ಪ್ರಾಪ್ತವಾದದ್ದು ಅಂತ ಆಯಿತು. ಭಗವಂತನಲ್ಲಿರ್ತಕ್ಕಂಥ ಸರ್ವಜ್ಞಾದಿ ಗುಣಗಳು ಯಾವ ಪ್ರಮಾಣದಿಂದ ಪ್ರಾಪ್ತವಾಗಿದೆ? 3 ವಿಕಲ್ಪ ಮಾಡಿದರು. ವೇದೇತರ ಪ್ರಮಾಣವೋ, ಸಮಯ ಪ್ರಾಪ್ತವೋ, ವೇದ ಪ್ರಾಪ್ತವೋ ಅಂತ ಹೇಳಿದ್ದು. ಅದರಲ್ಲಿ ಎಸ್ ಸರ್ವಜ್ಞ ಎಂಬತಕ್ಕಂಥ ಶ್ರುತಿವಾಕ್ಯ ಪರಮಾತ್ಮನು ಸರ್ವಜ್ಞ ಎಂಬುದಾಗಿ ಪ್ರತಿಪಾದನೆ ಮಾಡ್ತಾ ಇದೆ ಎಂಬತಕ್ಕಂಥ ವಿಷಯದಲ್ಲಿ ನಿನಗೂ ಸಂದೇಹ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನಲ್ಲಿರ್ತಕ್ಕಂತಹ ಸಾರ್ವಜ್ಞಾದಿ ಗುಣಗಳಿದೆಯಲ್ಲ, ಅದು ವೇದೇತರ ಪ್ರಮಾಣ ಪ್ರಾಪ್ತವಂತನೂ ಹೇಳಿಕ್ಕೆ ಬರಲ್ಲ, ಮತ್ತು ಸಮಯ ಪ್ರಾಪ್ತ ಅಂತಲೂ ಹೇಳಿಕ್ಕೆ ಬರೋದಿಲ್ಲ ಅಂತ ಒಂದೇ ವಾಕ್ಯದಿಂದ ಅದನ್ನು ಹೇಳ್ತಾ ಇದ್ದಾರೆ. ಹಾಂ ಹಾಂ ಸಮಯ ಅಂದರೆ ವೇದೇತರ ಪ್ರಮಾಣ ಅಂತಂದರೆ ಇತರ ವಾಕ್ಯಗಳಿಂದ ಅಲ್ಲ. ಈಗ ವೇದೇತರವಾದ ಮಹಾಭಾರತಾದಿ ವಾಕ್ಯದಿಂದ ಆಗ್ಬೋದು. ಅದನ್ನು ಪೌರುಷೇಯ ವಾಕ್ಯ. ಅದರಿಂದ ಸಮಯ ಪ್ರಾಪ್ತ ಅಂತಂದರೆ ಅವಾಗ ಬೇರೆ ದರ್ಶನಗಳಿಂದ. ಒಂದು ವೇಳೆ ವೇದದಿಂದಲೇ ಪ್ರಾಪ್ತವಾದದ್ದು ಅಂತಾದರೆ ಕಥಂ ಇತ್ತಂ ಅಪೂರ್ವಾರ್ಥ ಗುಣೋಕ್ತಿರನುವಾದಿಕ. ವೇದ ಎಂಬತಕ್ಕಂಥದ್ದು ಅದು ಗುಣಗಳನ್ನು ಹೇಳ್ತಾ ಇದೆ. ಆ ವೇದದಲ್ಲಿ ಹೇಳಿರ್ತಕ್ಕಂಥ ಗುಣಗಳು ವೇದೇತರ ಪ್ರಮಾಣ ಪ್ರಾಪ್ತ ಅಲ್ಲ, ಸಮಯ ಪ್ರಾಪ್ತವೂ ಅಲ್ಲ. ಹಾಗಾದರೆ ಯಾವ ಪ್ರಮಾಣದಿಂದಲೂ ಸಿದ್ಧವಾಗದೇ ಇರತಕ್ಕಂಥ ಅಪೂರ್ವವಾದ ವಿಷಯವನ್ನು ವೇದ ಹೇಳ್ತಾ ಇದೆ. ಹಾಗಾದರೆ ಅಪೂರ್ವವಾದ ವಿಷಯವನ್ನು ಹೇಳ್ತಾ ಇದೆ ಅಂತಂದಮೇಲೆ ಅದು ಅನುವಾದಕ್ಕಾಗೋದು ಹೇಗೆ? ಅನುವಾದ ಆಗದೆ ಯಾವಾಗ? ನಾನು ಹೇಳಿದ್ದನ್ನು ನೀವು ಹೇಳಿದ್ರೆ ಅದು ಅನುವಾದ ಆಗುತ್ತೆ. ಅಂದರೆ ಒಂದು ಪ್ರಮಾಣದಿಂದ ಸಿದ್ಧವಾದದ್ದನ್ನು ಇನ್ನೊಂದು ಹೇಳಿದ್ರೆ ಆವಾಗ ಅದು ಅನುವಾದ ಅಂತ ಆಗುತ್ತೆ. ಈಗ ಪರಮಾತ್ಮನ ಗುಣಗಳು ಸಮಯ ಪ್ರಾಪ್ತವೂ ಅಲ್ಲ, ವೇದೇತರ ಪ್ರಮಾಣ ಪ್ರಾಪ್ತವೂ ಅಲ್ಲ, ಸಾರ್ವಜ್ಞಾದಿ ಗುಣಗಳನ್ನು ವೇದ ಹೇಳಬೇಕು. ಹಾಗಾದರೆ ವೇದವೇ ಹೇಳ್ತಾ ಇದೆ ಅಂತಾದರೆ ಆವಾಗ ವೇದವು ಪರಮಾತ್ಮನಲ್ಲಿ ಸರ್ವಜ್ಞಾದಿ ಗುಣಗಳನ್ನು ಅನುವಾದ ಮಾಡ್ತಾ ಇದೆ ಅಂತ ಹೇಗೆ ಹೇಳ್ತೀರಾ? ಯಾವಾಗಲೂ ಹೊಸದಾದ ವಿಷಯವನ್ನು ನಿರೂಪಣೆ ಮಾಡ್ತಾ ಇದೆ ಅಂತಾದರೆ ಅವಾಗೇನಾಗಲ್ಲ, ಅದು ಅನುವಾದಕ ಅಂತ ಆಗೋದಿಲ್ಲ. ಈಗ ವೇದ ಎಂಬತಕ್ಕಂಥದ್ದು ಪರಮಪ್ರಮಾಣವಾದ ವೇದ ಅದು ಸರ್ವಜ್ಞಾದಿ ಗುಣಗಳನ್ನು ಹೇಳ್ತಾ ಇದೆ ಅಂತಾದರೆ ಸರ್ವಜ್ಞಾದಿ ಗುಣಗಳು ಪರಮಾತ್ಮನಲ್ಲಿ ಇದೆ ಅಂತ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಆಗುತ್ತೆ ಅಷ್ಟೇ ಹೊರತು ಪರಮಾತ್ಮನಲ್ಲಿರುವ ಗುಣಗಳನ್ನು ಅನುವಾದ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅನುವಾದ ಮಾಡಬೇಕು ಅಂತಂದರೆ ಇನ್ನೊಂದರಿಂದ ಪ್ರಾಪ್ತ ಆಗಿರಬೇಕು, ಬೇರೆ ಪ್ರಮಾಣದಿಂದ ಸಿದ್ಧವಾಗಿರಬೇಕು. ಸರ್ವಜ್ಞಾದಿ ಗುಣಗಳು ಬೇರೆ ಪ್ರಮಾಣದಿಂದ ಸಿದ್ಧ ಆಗಲ್ಲ ನೀನೇ ಹೇಳಿಬಿಡ್ತೀಯ. ದರ್ಶನ ಪ್ರಾಪ್ತವೂ ಅಲ್ಲ, ವೇದೇತರ ಪ್ರಮಾಣ ಪ್ರಾಪ್ತವೂ ಅಲ್ಲ. ಸರ್ವಜ್ಞ ಇತ್ಯಾದಿ ಶ್ರುತಿಯು ಪರಮಾತ್ಮನಲ್ಲಿ ಸರ್ವಜ್ಞಾದಿ ಗುಣಗಳನ್ನು ಹೇಳ್ತಾ ಇದೆ ಅಂತ, ಸರ್ವಜ್ಞತ್ವಾದಿ ಗುಣಗಳನ್ನು ಹೇಳ್ತಾ ಇದೆ ಅಂತ. ಹಾಗಾದರೆ ಆ ಇತರ ಪ್ರಮಾಣ ಅಪ್ರಾಪ್ತವಾದ ಸರ್ವಜ್ಞಾದಿ ಗುಣಗಳನ್ನು ವೇದ ಹೇಳ್ತಾ ಇರಬೇಕಾದ್ರೆ ವೇದ ಅನುವಾದಕ ಅಂತ ಹೇಗೆ ಹೇಳ್ತೀಯ? ವಾಕ್ಯಾರ್ಥೆ ಯಹ ಸರ್ವಜ್ಞ ಇತ್ಯಾದಿ ವಾಕ್ಯಗಳ ಅರ್ಥ ವಿಷಯದಲ್ಲಿ ತೇ ಅಪಿ ನಿನಗೂ ಕೂಡ ಅಸಂದೇಹಾತ್ ಇದು ಸರ್ವಜ್ಞಾದಿ ಗುಣಗಳನ್ನು ಹೇಳ್ತಾ ಇದೆ ಎಂಬತಕ್ಕಂಥ ವಿಷಯದಲ್ಲಿ ಸಂದೇಹ ಇಲ್ಲದೇ ಇರುವುದರಿಂದ ಸಮಯ ಪ್ರಾಪ್ತತಾಪಿ ಸರ್ವಜ್ಞಾದಿ ಗುಣಗಳು ಇತರ ದರ್ಶನಗಳಿಂದ ಪ್ರಾಪ್ತವಾದದ್ದು ಎಂಬತಕ್ಕಂಥದ್ದು ಕೂಡ ಅಲ್ಲ. ಇತ್ತಂ ಈ ರೀತಿಯಾಗಿ ಅಪೂರ್ವಾರ್ಥ ಇತರ ಪ್ರಮಾಣಗಳಿಂದ ಪ್ರಾಪ್ತವಾಗದೇ ಇರತಕ್ಕಂತಹ ವಿಷಯವನ್ನು ಹೇಳ್ತಕ್ಕಂತಹ
ಗುಣೋಕ್ತಿ ಏಕೋ ದೇವ ಸರ್ವಭೂತೇಷು ಗೂಢ ಇತ್ಯಾದಿ ಭಗವಂತನಲ್ಲಿ ಗುಣಗಳನ್ನು ಹೇಳ್ತಕ್ಕಂತಹ ವಾಕ್ಯಗಳು ಅನುವಾದಿಕ ಕಥಂ, ಅನುವಾದವನ್ನು ಮಾಡ್ತಾ ಇದ್ದಾವೆ ಅಂತ ಆಗತಕ್ಕಂಥದ್ದು ಹೇಗೆ? ಸಾಧ್ಯವೇ ಇಲ್ಲ. ವಾಕ್ಯಾರ್ಥೆ ಯಸ್ಸರ್ವಜ್ಞ ಇತ್ಯಾದಿ ವಾಕ್ಯಗಳಿಂದ ಪ್ರತಿಪಾದಿತವಾಗಿರ್ತಕ್ಕಂಥ ಅರ್ಥದಲ್ಲಿ ತೇಪಿ ನಿನಗೂ ಕೂಡ ಅಸಂದೇಹಾತ್ ಸರ್ವಜ್ಞಾದಿ ಗುಣಗಳನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾವೆ ಎಂಬತಕ್ಕಂಥ ವಿಷಯದಲ್ಲಿ ಸಂದೇಹ ಇಲ್ಲದೇ ಇರುವುದರಿಂದ ಸಮಯಪ್ರಾಪ್ತತಾ ಅಪಿ ಇತರ ದರ್ಶನಕಾರರು ಹೇಳಿದ್ರಿಂದ ಭಗವಂತನಲ್ಲಿ ಸರ್ವಜ್ಞಾದಿ ಗುಣಗಳಿದೆ ಎಂಬತಕ್ಕಂಥ ಪ್ರಾಪ್ತವಾಗುತ್ತೆ ಎಂಬತಕ್ಕಂಥದ್ದು ಕೂಡ ಅಲ್ಲ. ಅತಃ ಇತ್ತಂ ಈ ರೀತಿಯಲ್ಲಿ ಅಪೂರ್ವಾರ್ಥ ಇತರ ಪ್ರಮಾಣಗಳಿಂದ ಸಿದ್ಧವಾಗದೇ ಇರತಕ್ಕಂತಹ ವಿಷಯವನ್ನು ಹೇಳ್ತಕ್ಕಂತಹ ಗುಣೋಕ್ತಿ ಸರ್ವಜ್ಞಾದಿ ಗುಣಗಳನ್ನು ಹೇಳ್ತಕ್ಕಂತಹ ಶ್ರುತಿವಾಕ್ಯವು ಕಥಂ ಅನುವಾದಿಕ ಅನುವಾದ ಮಾಡ್ತಾ ಇದೆ ಎಂಬತಕ್ಕಂಥದ್ದು ಹೇಗಾಗುತ್ತೆ? ಸಾಧ್ಯವೇ ಇಲ್ಲ. ಏನು ಹಾಗಿಲ್ಲ. ತೇ ಅಂತನ ಪ್ರಾರಂಭದಲ್ಲಿ ಬರಲ್ಲ. ಎಲ್ಲಿದೆ? ವಾಕ್ಯಾರ್ಥೇ ತೇಪಿ. ಹಾಂ, ಪ್ರಾರಂಭದಲ್ಲಿ ಇಲ್ವಲ್ಲ. ವಾಕ್ಯಾರ್ಥ ಅನ್ನೋದು ಮೊದಲನೇದು. ಹಾಂ, ವಾಕ್ಯಾರ್ಥ ಎಂಬತಕ್ಕಂಥದ್ದು ಒಂದು ಪದ, ಅದಾದಮೇಲೆ ತೇಪಿಂದ ಬಂದಿರೋದು. ಹಾಂ, ತೇ ತವಾಪಿ ಏಷಃ ಸರ್ವಜ್ಞಃ ಇತ್ಯಾದಿ ಸಾರ್ವಜ್ಞಾದಿ ಭಗವದ್ಧರ್ಮ ಪ್ರತಿಪಾದಕ ವಾಕ್ಯಾರ್ಥೆ. ಯಸ್ಸರ್ವಜ್ಞಃ ಏಷಃ ಸರ್ವಜ್ಞಃ ಎಂಬತಕ್ಕಂಥ ಶ್ರುತಿ ಏನು ಹೇಳ್ತಾ ಇದೆ? ಭಗವತ್ತನಲ್ಲಿ ಸಾರ್ವಜ್ಞಾದಿ ಧರ್ಮವನ್ನು ಹೇಳ್ತಾ ಇದೆ. ಈ ಶ್ರುತಿವಾಕ್ಯಗಳು ಭಗವಂತನಲ್ಲಿ ಸರ್ವಜ್ಞಾದಿ ಗುಣಗಳನ್ನು ಹೇಳ್ತಾ ಇದೆ ಎಂಬತಕ್ಕಂತಹ ವಾಕ್ಯದಿಂದ ತಿಳಿದು ಬರುವ ಅರ್ಥ. ಈ ಅರ್ಥದಲ್ಲಿ ಅಸಂದೇಹಾತ್ ನಿನಗೂ ಸಂದೇಹ ಎಂಬತಕ್ಕಂಥದ್ದು ಇಲ್ಲ. ಏನು ಸಂದೇಹ ಇಲ್ಲ? ಅಯಂ ವಾಕ್ಯಾರ್ಥ ಅನ್ಯೋವಾ ಇತಿ ಸಂದೇಹ ಭಾವ. ಯಸ್ಸರ್ವಜ್ಞ ಎಂಬತಕ್ಕಂಥ ಶ್ರುತಿ ಭಗವಂತನಲ್ಲಿ ಸಾರ್ವಜ್ಞಾದಿ ಗುಣಗಳನ್ನು ಹೇಳ್ತಾ ಇದೆಯೋ ಅಥವಾ ಇಲ್ಲವೋ ಎಂಬತಕ್ಕಂತಹ ಸಂದೇಹ ಇದೆಯಾ? ಇಲ್ಲವೇ ಇಲ್ಲ. ನೀನೇನು ಹೇಳ್ತೀಯಾ? ಏಷಃ ಸರ್ವಜ್ಞ ಎಂಬತಕ್ಕಂಥ ಶ್ರುತಿ ಭಗವಂತನಲ್ಲಿ ಸಾರ್ವಜ್ಞಾದಿ ಗುಣಗಳನ್ನು ಹೇಳ್ತಾ ಇದೆ ಅಂತ ಒಪ್ಕೊಂಡಿದ್ದೀಯ. ಸಮಯ ಪ್ರಾಪ್ತತಾ ಅಂದರೆ ಏನರ್ಥ? ಕೇವಲ ಸಮಯೇನೇವ ಪ್ರಸಕ್ತಾಪಿ ನ, ಕೇವಲ ಬೇರೆ ದರ್ಶನಗಳಿಂದ ಸಿದ್ಧವಾದದ್ದು ಎಂಬತಕ್ಕಂಥದ್ದು ಕೂಡ ಅಲ್ಲವೇ ಅಲ್ಲ. ಸಾರ್ವಜ್ಞಾದಿ ಗುಣಗಳು ವೇದದಿಂದಲೇ ಸಿದ್ಧವಾದದ್ದು. ಸ್ಪಷ್ಟವಾಕ್ಯೇನೈವ ಪ್ರಸಕ್ತಿ ಸದ್ಭಾವಾತ್ ಅಗತಿಕಾಗತಿ ಕಿಮರ್ಥಮಾಶ್ರಯಣೀಯ ಇತಿ ಭಾವ ಅಂತ. ಯಸ್ಸರ್ವಜ್ಞ ಎಂಬತಕ್ಕಂತಹ ಸ್ಪಷ್ಟವಾಕ್ಯದಿಂದಲೇ ಭಗವಂತನಲ್ಲಿ ಸರ್ವಜ್ಞಾದಿ ಗುಣಗಳು ಇದೆ ಎಂಬುದಾಗಿ ಸಿದ್ಧವಾಗ್ತಾ ಇರಬೇಕಾದರೆ ಆಗ ಇತರ ಸಮಯಗಳಲ್ಲಿ ಹೇಳಿದ್ದಾರೆ, ಆದ್ದರಿಂದ ಭಗವಂತನಲ್ಲಿ ಸರ್ವಜ್ಞಾದಿ ಗುಣಗಳು ಸಿದ್ಧವಾಗುತ್ತೆ ಎಂಬುದಾಗಿ ಯಾಕೆ ಹೇಳಬೇಕು? ಇತರ ಸಮಯದಲ್ಲಿ ಹೇಳಿದ್ದಾರೆ ಎಂಬತಕ್ಕಂಥದ್ದನ್ನು ಇಟ್ಟುಕೊಂಡು ಭಗವಂತನಲ್ಲಿ ಗುಣಗಳನ್ನು ಹೇಳ್ಬೋದಾಗಿತ್ತು. ಯಾವಾಗ? ಸ್ಪಷ್ಟವಾಕ್ಯ ಇಲ್ಲ ಅಂತಾಗಿತ್ತು. ಅದು ಅಗತಿಕಾಗತಿ. ಇತರ ಸಮಯದಲ್ಲಿ ಹೇಳಿದ್ದಾರೆ ಅಂತ ಭಗವಂತನಲ್ಲಿ ಗುಣಗಳನ್ನು ಒಪ್ಪಬೇಕು ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಕ್ಕಂಥ ವೇದವಾಕ್ಯ ಇಲ್ಲ ಅಂತಾಗಿದ್ದರೆ, ಸ್ಪಷ್ಟವಾಗಿ ಹೇಳ್ತಕ್ಕಂಥ ವೇದವಾಕ್ಯ ಇಲ್ಲ ಅಂತಿಲ್ಲ, ವೇದವಾಕ್ಯ ಇದೆ. ಹಾಗಿರಬೇಕಾದ್ರೆ ಸಮಯ ಪ್ರಾಪ್ತವಾದದ್ದು ಅಂತ ಯಾಕೆ ಹೇಳಬೇಕು? ಅಪೂರ್ವಾರ್ಥ ಅಂದರೆ ಏನರ್ಥ? ವೇದೇತರ ಪ್ರಮಾಣ ಅಸಿದ್ಧಾರ್ಥ. ವೇದವನ್ನು ಬಿಟ್ಟು ಬೇರೆ ಯಾವ ಪ್ರಮಾಣದಿಂದಲೂ ಸಿದ್ಧವಾಗದೇ ಇರತಕ್ಕಂತಹ ಗುಣಗಳು ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದ ಕಥಂ ಅನುವಾದಿಕ ಇತಿ ಯೋಜನೆ. ಅದು ಅನುವಾದ ಅಂತಂದರೆ ಇನ್ನೊಂದು ಪ್ರಮಾಣ ಸಿದ್ಧವಾಗಿರಬೇಕು. ವೇದವು ಇತರ ಪ್ರಮಾಣಗಳಿಂದ ಸಿದ್ಧವಾಗದೇ ಇರುವಂಥ ವಿಷಯವನ್ನು ಹೇಳ್ತಾ ಇದೆ. ಹಾಗಾದರೆ ವೇದ ಅನುವಾದ ಮಾಡ್ತಾ ಇದೆ ಅಂತ ಹೇಳೋದು ಹೇಗೆ ಸಾಧ್ಯ? ಅನ್ಯಥಾ ನಿರ್ಗುಣವಾಕ್ಯಸ್ಯಾಪಿ ಅನುವಾದಕತ್ವ ಪ್ರಸಂಗಾತ್. ಏಕೋದೇವ ಎಂಬತಕ್ಕಂತಹ ವಾಕ್ಯ ಇದು ಭಗವಂತನಲ್ಲಿ ಎಲ್ಲಿ ಯಾವ ಪ್ರಮಾಣದಿಂದಲೂ ಸಿದ್ಧವಾಗದೇ ಇರತಕ್ಕಂತಹ ಗುಣವನ್ನು ಹೇಳ್ತಾ ಇದೆ. ಆದರೂ ಅನುವಾದ ಮಾಡ್ತಾ ಇದೆ ಅಂತಾದರೆ ನಿರ್ಗುಣಶ್ಚ ಎಂಬತಕ್ಕಂಥದ್ದು ಕೂಡ ಅನುವಾದ ಮಾಡ್ತಾ ಇದೆ ಅಂತ ಹೇಳಬೇಕಾಗುತ್ತೆ. ಏಕೋದೇವ ಎಂಬತಕ್ಕಂಥ ಶ್ರುತಿಯಲ್ಲಿ ಹೇಳಿರುವಂತಹ ಭಗವಂತನಲ್ಲಿರುವಂತಹ ಏಕತ್ವ ದೇವತ್ವಾದಿ ಗುಣಗಳು ಇತರ ಪ್ರಮಾಣದಿಂದ ಸಿದ್ಧವಾಗಿಲ್ಲ. ಅದನ್ನು ಏಕೋದೇವ ಶ್ರುತಿ ಹೇಳ್ತಾ ಇದೆ.
ಇತರ ಪ್ರಮಾಣದಿಂದ ಸಿದ್ಧವಾಗದಿದ್ದರೂ ಕೂಡ ಏಕೋದೇವ ಎಂಬತಕ್ಕಂಥ ಶ್ರುತಿ ಅನುವಾದ ಮಾಡುತ್ತೆ ಅಂತ ಹೇಳಿದ್ರೆ, ಹಾಗಾದರೆ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿಯು ಕೂಡ ಭಗವಂತನಲ್ಲಿ ನಿರ್ಗುಣತ್ವವನ್ನು ಅನುವಾದ ಮಾಡ್ತಾ ಇದೆ ಅಂತ ಯಾಕಾಗಬಾರ್ದು? ನೀವೇನು ಹೇಳ್ತೀರಾ? ಅದು ಇತರ ಪ್ರಮಾಣದಿಂದ ಸಿದ್ಧವಾಗದೇ ಇದ್ದದ್ದು, ಅದನ್ನು ಶ್ರುತಿ ಹೇಳ್ತಾ ಇದೆ ನಿರ್ಗುಣ ಅಂತ, ಆದ್ದರಿಂದ ಅನುವಾದಕ ಅಲ್ಲ ಅಂತ ಹೇಳ್ತೀರಾ. ಅದೇ ನ್ಯಾಯದಿಂದ ಏಕತ್ವ ದೇವತ್ವಾದಿಗಳು ಇತರ ಪ್ರಮಾಣದಿಂದ ಸಿದ್ಧವಾಗಿಲ್ಲ, ಅದನ್ನು ಶ್ರುತಿ ಹೇಳ್ತಾ ಇದೆ, ಆದ್ದರಿಂದ ಅನುವಾದಕ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬೇರೆ ಗತಿ ಇಲ್ಲ, ಬೇರೆ ಉಪಾಯ ಇಲ್ಲ, ಬೇರೆ ಮಾರ್ಗ ಇಲ್ಲ. ಗತಿ ಅಂದರೆ ದಾರಿ, ಅಗತಿ ಅಗತಿಕ ಅಗತಿ, ದಾರಿ ಇಲ್ಲದ ದಾರಿ. 10 ನಿಮಿಷ ಬಿಟ್ಟು. ಹಲೋ, ಹೇಳಿ. ಹೇಳಿ.